ಎಂದಿನಂತೆ 143ನೇ ತಿಂಗಳಿನ 143ನೇ ಪುಸ್ತಕ ಪರಿಚಯವನ್ನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಪುಸ್ತಕ ಪರಿಚಯವನ್ನು ಮಾಡ್ತಾಯಿದ್ರು ತುಂಬ ವಿಶೇಷದ ವ್ಯಕ್ತಿ, ವಿಷಯದಲ್ಲಿ ತುಂಬ ಆಳವಾದ ಅಧ್ಯಯನ ಉಳ್ಳವರು ಡಾಕ್ಟರ್ ಹಂಸಂದ್ರ ಸುರೇಶನವರು. ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ತುಂಬ ಆತ್ಮೀಯರು ಕೂಡ ಹೌದು. ಲೇಖಕರು, ಮಾಧ್ಯಮ ವಿಶ್ಲೇಷಕರು. ಅವರ ಅನೇಕ ಪುಸ್ತಕಗಳು ಈಗಾಗಲೇ ಬಿಡುಗಡೆ ಆಗಿದೆ. ಅದರಲ್ಲಿ ಕರೋನಾದ ಅನಿವಾರ್ಯತೆಗಳು, ಹಾಗೆ ಧೀಮಂತ ಪತ್ರಕರ್ತ ಅಂಬೇಡ್ಕರ್ ಅವರು, ಹಾಗೆ ಅಂಬೇಡ್ಕರ್ ಪತ್ರಿಕೋದ್ಯಮ ಬೆಳಕಿನಲ್ಲಿ ಇದೊಂದು, ಮತ್ತು ಸಂವಹನ, ಆಡಳಿತ ಸಂವಹನ, ಹೀಗೆ ಅನೇಕ ಪುಸ್ತಕಗಳನ್ನ ಬರೆದು ಈಗಾಗಲೇ ಚಿರಪರಿಚಿತ ಇದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸರ್ ಬನ್ನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರಾದಂಥ ಸತ್ಯನಾರಾಯಣ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಚಿರಪರಿಚಿತರು ತಿಮ್ಮೇಗೌಡರು, ಸಾವಿರಾರು ಜನಗೆ ಈಜನ್ನು ಕಲಿಸಿದವರು, ಪತ್ರಕರ್ತರು, ಛಾಯಾಗ್ರಾಹಕರು, ಹೀಗೆ ಬಹುಮುಖ ಪ್ರತಿಭೆಯುಳ್ಳ ತಿಮ್ಮೇಗೌಡರು ಬಗ್ಗೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಗ್ರಂಥಾಲಯದ ಗಾಯಕರಾದಂತಹ ವಿರೂಪಾಕ್ಷ ಅವರು, ಕವಿಗಳು, ಅವರು ಕೂಡ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ಗೋಲಿಂಗಯ್ಯನವರು ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ, ಈಗಾಗಲೇ 15 ನಿಮಿಷ ತಡವಾಗಿ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಹಾಗಾಗಿ ಕ್ಷಮೆಯನ್ನು ಕೋರುತ್ತಾ ಸೊ ನೇರವಾಗಿ ಪುಸ್ತಕ ಪರಿಚಯಕ್ಕೆ ಬರೆಯೋಣ. ಸೊ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ವಿದ್ವಾನ್ ಪುರುಷೋತ್ತಮನವರು ನಡೆಸ್ಕೊಡ್ತಾ ಇದ್ದಾರೆ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ವಿದ್ವಾನ್ ಪುರುಷೋತ್ತಮ ಅವರಿಗೆ ಧನ್ಯವಾದಗಳು. ಸೊ ಅವರ ಪರಿಚಯವನ್ನು ಅವರ ವೈಲಿನ್ ಹೇಳುತ್ತೆ ಕಾರ್ಯಕ್ರಮದ ನಂತರ ಈಗ ತಾನು ಆಗಿರುವಂಥ ನಮ್ಮ ಸಾಹಿತ್ಯ ಪರಿಷತ್ತಿನ ಹೋಬಳಿ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಉಪನ್ಯಾಸಕರು ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನೇರವಾಗಿ ಕಾರ್ಯಕ್ರಮಕ್ಕೆ ಬರೋಣ. ಸೊ ಇವತ್ತಿನ ವಿಷಯ ಪತ್ರಕರ್ತರಾಗಿ ಗಾಂಧೀಜಿ ಅಂತ ಕೂಡ ನಮ್ಮ ಕೂಡಲೇ ಸ್ವಾತಂತ್ರ್ಯಕ್ಕೆ ಹೋರಾಡಿದವರು, ಚಳುವಳಿಗಾರರು ಅಂತ ಮಾತ್ರ ಗೊತ್ತಿದೆ. ಆದರೆ ಪತ್ರಕರ್ತರಾಗಿ ಗಾಂಧೀಜಿಯವರು ಏನು ಮಾಡಿದ್ರು ಅನ್ನೋದನ್ನು ನಮ್ಮ ಡಾಕ್ಟರ್ ಹಂಸಂದ್ರ ಸುರೇಶ್ ಅವರು ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. 153ನೇ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ತಿಳಿಸ್ತಾ, ಇವತ್ತು ಗಾಂಧೀಜಿಯವರ ಜನ್ಮದಿನದ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಯುನೈಟೆಡ್ ನೇಷನ್ಸ್ ಅವರು ಇಡೀ ವಿಶ್ವದಾದ್ಯಂತ ಈ ದಿನವನ್ನು ಅಹಿಂಸಾ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ, ಅಹಿಂಸಾವಾದಿ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮಂಚೂಣಿಯಲ್ಲಿ ಇದ್ದವರು. ಇದೆಲ್ಲ ಗೊತ್ತೇ ಇದೆ. ಕಳೆದ 2 ವರ್ಷಗಳ ಹಿಂದೆ 2019ರಲ್ಲಿ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ಆದಂತಹ ರಾಜಮೋಹನ್ ಗಾಂಧಿಯವರು ಮೈಸೂರಿಗೆ ಬಂದಿದ್ದರು. ಅವರು ಬಹಿರಂಗ ಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಸಭಿಕರಿಗೆ ಕೇಳಿದ್ರು. ಅದೇನೆಂದರೆ, ಮಹಾತ್ಮ ಗಾಂಧೀಜಿಯವರ ವೃತ್ತಿ ಏನಾಗಿತ್ತು ಅಂತ. ಅಂದರೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲ ಸರಿ, ಆದರೆ ವೃತ್ತಿ ಏನು ವೃತ್ತಿ ಆಗಿತ್ತು, ಮಹಾತ್ಮ ಗಾಂಧೀಜಿಯವರ ವೃತ್ತಿ ಏನು ಅಂತ. ಸಭಿಕರು ಕೆಲವು ರೀತಿಯ ಉತ್ತರಗಳನ್ನ ಕೊಟ್ಟರು. ಕೆಲವರು ಬ್ಯಾರಿಸ್ಟರ್ ಆಗಿದ್ದರು, ವಕೀಲರಾಗಿದ್ದರು, ಈ ರೀತಿ ಏನೇನೋ ಉತ್ತರ ಕೊಟ್ಟರು. ಆದರೆ ರಾಜಮೋಹನ್ ಗಾಂಧಿಯವರು ಕೊಟ್ಟಂಥ ಉತ್ತರ ಏನು ಅಂದರೆ, ಮಹಾತ್ಮ ಗಾಂಧೀಜಿಯವರು ಪತ್ರಕರ್ತರಾಗಿದ್ದರು, ವೃತ್ತಿಯಿಂದ ಪತ್ರಕರ್ತರಾಗಿದ್ದರು ಅವರು. ಯಾಕೆ ಅಂದರೆ ಮಹಾತ್ಮ ಗಾಂಧೀಜಿಯವರ 78 ವರ್ಷಗಳ ಜೀವಿತಾವಧಿಯಲ್ಲಿ ಸುಮಾರು 45 ವರ್ಷಗಳಿಗೂ ಹೆಚ್ಚು ಕಾಲ ಅವರೊಬ್ಬ ಪತ್ರಕರ್ತರಾಗಿ ಕೆಲಸ ಮಾಡ್ತಾರೆ.
ಒಂದಲ್ಲ ಒಂದು ಪತ್ರಿಕೆ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವ್ರ ವೃತ್ತಿ ಪತ್ರಕರ್ತ ವೃತ್ತಿ ಆಗಿರುತ್ತೆ. ಯಾಕೆಂದರೆ ಅವರು ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸಿದ್ರು ಕೂಡ ಅವರು ಅಂಥ ಯಶಸ್ವಿ ವಕೀಲರಾಗಿ ಆಗಲಿಕ್ಕಾಗಲ್ಲ. ಅವರು ಇಂಗ್ಲೆಂಡಿಂದ ಬಂದು ಮುಂಬೈಯಲ್ಲಿ ವಕೀಲ ವೃತ್ತಿ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಅವರು ಅದರಲ್ಲಿ ಯಶಸ್ವಿ ಆಗಲ್ಲ. ಅವರು ಸಾರ್ವಜನಿಕ ರಂಗವನ್ನು ಪ್ರವೇಶಿಸುವುದಕ್ಕಿಂತ ಮೊದಲು, ಜನನಾಯಕರಾಗುವುದಕ್ಕಿಂತ ಮೊದಲು ಅವರೊಬ್ಬ ಶ್ರೇಷ್ಠ ಪತ್ರಕರ್ತರು ಕೂಡ ಆಗಿದ್ದರು. ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗ ಅವ್ರಿಗೆ ಕೇವಲ ಇನ್ನೂ 33 ವರ್ಷ. 33 ವರ್ಷದ ಹರೆಯದಲ್ಲಿ ಅವರು ಇಂಡಿಯನ್ ಒಪಿನಿಯನ್ ಅಂತ ಒಂದು ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದ ನಾಟಲ್ ನಗರದಲ್ಲಿ ಪ್ರಾರಂಭ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗೋದಕ್ಕಿಂತ ಮುಂಚೆ ಅವರ ಬ್ಯಾರಿಸ್ಟರ್ ಪದವಿ ವ್ಯಾಸಂಗಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಅವರು ಇಂಗ್ಲೆಂಡ್ನಲ್ಲಿ ಇದ್ದಾಗಲೇ ಬ್ಯಾರಿಸ್ಟರ್ ಪದವಿ ವ್ಯಾಸಂಗ ಮಾಡ್ತಾ ಇರಬೇಕಾದ್ರೇ ಅಲ್ಲಿನ ವೆಜಿಟೇರಿಯನ್ ಸೊಸೈಟಿಯವರು ಒಂದು ವೆಜಿಟೇರಿಯನ್ ನ್ಯೂಸ್ ಪೇಪರ್ ಅಂತ ಒಂದು ಹೊರತರ್ತಾ ಇರ್ತಾರೆ, ಮ್ಯಾಗ್ಝೈನ್, ಸಸ್ಯಾಹಾರಿ ಪತ್ರಿಕೆ ಅಂತ. ಆ ಪತ್ರಿಕೆಗೆ ನಿರಂತರವಾಗಿ ಲೇಖನಗಳನ್ನ ಬರೆಯೋಕ್ಕೆ ಪ್ರಾರಂಭ ಮಾಡ್ತಾರೆ ಮಹಾತ್ಮ ಗಾಂಧೀಜಿ. ಅಲ್ಲಿಂದನೇ ಅವರ ಪತ್ರಿಕಾ ವೃತ್ತಿ ಅಥವಾ ಪತ್ರಕರ್ತನ ಕೆಲಸ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿ ದೆಸೆಯಿಂದನೇ ಮಹಾತ್ಮ ಗಾಂಧೀಜಿ ಸಸ್ಯಾಹಾರಿ ಪತ್ರಿಕೆಗೆ ಲೇಖನಗಳನ್ನ ಬರಿತಾ ಇದ್ದರು. ಆ ಏನು ಲೇಖನಗಳನ್ನ ಅವರು ಬರಿತಾ ಇದ್ರು ಅಂದರೆ, ಭಾರತೀಯರ ಆಹಾರ ಪದ್ಧತಿ ಏನು, ಭಾರತೀಯರ ಸಂಸ್ಕೃತಿ ಅಂದ್ರೇನು, ಭಾರತೀಯರಲ್ಲಿ ಸತ್ಯ ಅಂದ್ರೇನು, ಈ ರೀತಿಯ ಲೇಖನಗಳನ್ನು ಬ್ರಿಟನ್ನಲ್ಲಿ ಸಸ್ಯಾಹಾರಿ ಪತ್ರಿಕೆಗೆ ಬರೀತಾರೆ. ಈ ಬರವಣಿಗೆ, ಬ್ರಿಟನ್ನಲ್ಲಿ ಪ್ರಾರಂಭ ಆದಂಥ ಈ ಬರವಣಿಗೆ ಅವರೊಬ್ಬ ಅತ್ಯುತ್ತಮ ಪತ್ರಕರ್ತ ಆಗಲಿಕ್ಕೆ ದಾರಿದೀಪ ಆಗ್ತದೆ. ಅವರು ಒಟ್ಟು 4 ಪತ್ರಿಕೆಗಳನ್ನು ಸಂಪಾದನೆ ಮಾಡ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಭಾರತಕ್ಕೆ ಬಂದ ಮೇಲೆ ನವಜೀವನ, ಯಂಗ್ ಇಂಡಿಯಾ, ಕೊನೆಯದಾಗಿ 1933ರಲ್ಲಿ ಹರಿಜನ ಅಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಬರಹಗಳು ಸಾಕಷ್ಟು ವೈವಿಧ್ಯಮಯವಾಗಿದ್ದು, ಸ್ವಾತಂತ್ರ್ಯ, ರಾಜಕೀಯ, ಆರ್ಥಿಕ, ಸಾಮಾಜಿಕ, ಆ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಪ್ರತಿಬಿಂಬಿಸ್ತಾ ಇದ್ವು. ಮಹಾತ್ಮ ಗಾಂಧೀಜಿಯವರನ್ನು ನಾವು ಇವತ್ತು ಏನಕ್ಕೆ ನೆನಪಿಸ್ಕೊಬೇಕು ಅಂದರೆ, ಇವತ್ತು ಪತ್ರಿಕೋದ್ಯಮ ಅನ್ನೋದು ಮಾರುಕಟ್ಟೆ ಆಗಿದೆ. ಕೆಲವು ಬಂಡವಾಳಶಾಹಿಗಳ ಹಿಡಿತದಲ್ಲಿದೆ. ಈ ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಪತ್ರಿಕೋದ್ಯಮ, ಮಹಾತ್ಮ ಗಾಂಧೀಜಿಯವರು ಪತ್ರಿಕೋದ್ಯಮಕ್ಕೆ ಹಾಕಿಕೊಟ್ಟಂತಹ ಬುನಾದಿ ಇದೆಯಲ್ಲ, ಅದು ಸರ್ವಕಾಲಿಕವಾಗಿ ಒಂದು ಕನ್ನಡಿ ಇದ್ದಂಗೆ ಎಲ್ಲ ಪತ್ರಕರ್ತರುಗಳಿಗೂ ಕೂಡ ಅದು ದಾರಿದೀಪ ಆಗ್ತದೆ. ಮಹಾತ್ಮ ಗಾಂಧೀಜಿಯವರು 4 ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ್ರು ಕೂಡ ಅವರು ಯಾವ ಪತ್ರಿಕೆಯಲ್ಲೂ ಕೂಡ ಯಾವುದೇ ಜಾಹೀರಾತನ್ನು ಪ್ರಕಟಿಸೋದಿಲ್ಲ. ಜಾಹೀರಾತನ್ನು ಪ್ರಕಟಿಸ್ದಲೇ ಅದು ಅವ್ರಿಗೆ ಇಷ್ಟ ಇರಲಿಲ್ಲ. ಅದೊಂದು ಪತ್ರಿಕೋದ್ಯಮವನ್ನು ವಾಣಿಜ್ಯೀಕರಣಗೊಳಿಸೋದು ಮಹಾತ್ಮ ಗಾಂಧೀಜಿಯವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ತಮ್ಮ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನ ಪ್ರಕಟಿಸ್ತಿರಲಿಲ್ಲ. ಆದರೆ ಅವರ ಪತ್ರಿಕೆಗಳು ಸಾಕಷ್ಟು ಪ್ರಸರಣವನ್ನು ಹೊಂದಿದ್ವು. ನಿಮಗೆ ಆಶ್ಚರ್ಯ ಆಗುತ್ತೆ, ಹರಿಜನ ಮತ್ತು ಯಂಗ್ ಇಂಡಿಯಾ ಆ ಕಾಲದಲ್ಲೇ 40,000 ಪ್ರತಿಗಳ ಸರ್ಕ್ಯುಲೇಷನ್ ಇತ್ತು. 40,000 ಪ್ರತಿಗಳು ಸಬ್ಸ್ಕ್ರೈಬರ್ಸ್ ಇದ್ದರು ಆ ಪತ್ರಿಕೆಗೆ. ಗಾಂಧೀಜಿಯವರು ಇಂಗ್ಲೆಂಡಿಂದ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ಕೊಂಡು ಬಂದಮೇಲೆ ಮೊದಲೇ ಹೇಳಿದಾಗೆ ಬಾಂಬೆನಲ್ಲಿ ಕೆಲವು ದಿನ ವಕೀಲಿ ವೃತ್ತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಆಗೋದಿಲ್ಲ. ಆಮೇಲೆ ಈ ಭಾರತದ ದಾದಾ ಅಬ್ದುಲ್ಲಾ ಅಂಡ್ ಕಂಪನಿ ಅಂತ ಒಂದು ಕಂಪನಿ ಇರುತ್ತೆ. ಅವರು ದಕ್ಷಿಣ ಆಫ್ರಿಕಾದಲ್ಲಿ ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ಸನ್ನು ಹೊಂದಿರ್ತಾರೆ. ಅವ್ರದ್ದು
ಆ, ಆ, ಕೆಲವು ಸಮಸ್ಯೆಗಳಿಗೆ ಅಲ್ಲಿ ಸಿಗಾಕೊಂಡಿರ್ತಾರೆ ಅವರು. ದಾದಾ ಅಬ್ದುಲ್ ಅಂಡ್ ಕಂಪನಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಕೆಲವು ನ್ಯಾಯಾಲಯದ ಸಮಸ್ಯೆಗಳಿಗೆ ಈಡಾಗಿರ್ತಾರೆ. ಆಗ ಅವರು ಮಹಾತ್ಮ ಗಾಂಧೀಜಿಯವರನ್ನು ನೀವು ನಮ್ಮ ಕಂಪನಿಯ ಪರವಾಗಿ ಬ್ಯಾರಿಸ್ಟರ್ ಆಗಿ ಸೇವೆ ಸಲ್ಲಿಸಬೇಕು ಅಂತ ಕೇಳ್ಕೊಂಡಾಗ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಕ್ಕೆ ಹೋಗ್ತಾರೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಕ್ಕೆ ಹೋಗಿದ್ದು ಒಬ್ಬ ಬ್ಯಾರಿಸ್ಟರ್ ಆಗಿ ವಕೀಲು ವೃತ್ತಿ ಮಾಡಲಿಕ್ಕೆ ಹೋಗಿದ್ದು. ಆದರೆ ಗಾಂಧೀಜಿಯವರು ಅಲ್ಲಿನ ಆ ಕಾಲಘಟ್ಟದ ಸಾಮಾಜಿಕ ವ್ಯವಸ್ಥೆ, ವರ್ಣಭೇದ ನೀತಿ ಮತ್ತು ಭಾರತೀಯರನ್ನು ಕೀಳಾಗಿ ಕಾಣುತ್ತಿದ್ದನ್ನು ವಿರೋಧಿಸ್ಬಿಟ್ಟು ತಮ್ಮ ಬ್ಯಾರಿಸ್ಟರ್ ಪದವಿಯನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಪತ್ರಕರ್ತನಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಒಬ್ಬ ವರದಿಗಾರರಾಗಿ ಕೆಲಸ ಮಾಡ್ತಾರೆ. ದಾದಾಬಾಯಿ ನವರೋಜಿಯವರು ಭಾರತದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಪತ್ರಿಕೆಗೆ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಶುರು ಮಾಡ್ತಾರೆ. ಬಹುಶಃ ಭಾರತದಲ್ಲಿ ಪ್ರಾರಂಭ ಆದಂಥ ಒಂದು ಪತ್ರಿಕೆಗೆ ಫಾರಿನ್ ಕರೆಸ್ಪಾಂಡೆಂಟ್ ಅಂತ ಯಾರಾದರೂ, ಪ್ರಪ್ರಥಮ ಫಾರಿನ್ ಕರೆಸ್ಪಾಂಡೆಂಟ್ ಅಂತ ಯಾರಾದರೂ ಇದ್ದರೆ ಅದು ಮಹಾತ್ಮ ಗಾಂಧೀಜಿ ಮಾತ್ರ. ಅವರು ಅಲ್ಲಿನ ಭಾರತೀಯರ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಗಳು ಮತ್ತು ಅವರ ಭಾರತೀಯರ ಕುಂದುಕೊರತೆಗಳನ್ನು ಈ ಪತ್ರಿಕೆಗೆ ವರದಿ ಮಾಡ್ತಾ ಇರ್ತಾರೆ. ಆಮೇಲೆ ಬೋಯರ್ ಯುದ್ಧ ಸ್ಟಾರ್ಟ್ ಆಗುತ್ತೆ. ಬೋಯರ್ ಯುದ್ಧ ಸ್ಟಾರ್ಟ್ ಆದಾಗ ಗಾಂಧೀಜಿಯವರು ಮತ್ತು ಅವರ ಅನುಯಾಯಿಗಳು ಆ ಯುದ್ಧದಲ್ಲಿ ಗಾಯಗೊಂಡವರನ್ನು ಶುಶ್ರೂಷೆ ಮಾಡಲಿಕ್ಕೆ ಯುದ್ಧ ರಂಗಕ್ಕೆ ಹೋಗ್ತಾರೆ. ಅಲ್ಲಿಂದ ಅವರು ಇದೇ ಪತ್ರಿಕೆಗೆ ವಾರ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡ್ತಾರೆ. ವಾರ್ ಯಾವ ಥರ ನಡೀತಾ ಇರುತ್ತೆ ಏನು ಅಂತ ಅದ್ರ ಬಗ್ಗೆ ಅವರು ವಾರ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಜೂನ್ 4, 1903 ಅವರು ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದ ನಟಲ್ ನಗರದಲ್ಲಿ ಪ್ರಾರಂಭ ಮಾಡ್ತಾರೆ. ಪತ್ರಿಕೆಯ ಧ್ಯೇಯ ಏನು, ಅವರು ಏನು ಧ್ಯೇಯವನ್ನು ಇಟ್ಕೊಂಡಿದ್ರು ಅಂದರೆ ಸತ್ಯ, ವಸ್ತುನಿಷ್ಠತೆ ಮತ್ತು ಸೇವೆ, ಈ ಮೂರೇ ಗುರಿಗಳನ್ನು ಇಟ್ಕೊಂಡು ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಇಂಡಿಯನ್ ಒಪಿನಿಯನ್ ಪತ್ರಿಕೆಯಲ್ಲಿ ಬರೆದಂಥ ಮೊದಲ ಸಂಪಾದಕೀಯಕ್ಕೆ ನಮ್ಮವರು ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟು ಬರೀತಾರೆ. ಆ ಸಂಪಾದಕೀಯದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರು ಎಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ, ಅಲ್ಲಿ ಯಾವ ಮಟ್ಟದಲ್ಲಿ ವರ್ಣಭೇದ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಯಾವ ರೀತಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಅದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಮತ್ತು ವಿವರವಾಗಿ ತಮ್ಮ ಸಂಪಾದಕೀಯದಲ್ಲಿ ಬರೀತಾರೆ. ಗಾಂಧೀಜಿಯವರು ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಬಹಳ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಮತ್ತು ವಿಶೇಷವಾಗಿ ಕಪ್ಪು ಜನರ ಮೇಲೆ ನಡೀತಕ್ಕ ವರ್ಣಭೇದ ನೀತಿಯ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಮಹಾತ್ಮ ಗಾಂಧೀಜಿ ಬಳಸ್ಕೊತಾರೆ. ಹೇಗೆ ಭಾರತದಲ್ಲಿ ಮಹಾದೇವ ದೇಸಾಯಿ ಅವರು ಗಾಂಧೀಜಿಯವರಿಗೆ ಸಹಾಯಕರಾಗಿದ್ದರು, ಅದೇ ಥರ ದಕ್ಷಿಣ ಆಫ್ರಿಕಾದಲ್ಲಿ ಹೆನ್ರಿ ಪೊಲಾಕ್ ಅವ್ರಿಗೆ ಸಾಕಷ್ಟು ಸಹಾಯ ಮಾಡ್ತಾರೆ. ಅವರು ಒಂದು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಆ ಚರಿತ್ರೆಯಲ್ಲಿ ಹೇಳ್ತಾರೆ, ಒಂದು ಸರಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಒಂದು ಮಿಷಿನ್ ಕೆಟ್ಟೋದಾಗ ಸ್ವತಃ ಮಹಾತ್ಮ ಗಾಂಧೀಜಿನೇ ಆ ಪ್ರಿಂಟಿಂಗ್ ಪ್ರೆಸ್ಸನ್ನು ತಮ್ಮ ಒಂದು ಭಾಗವನ್ನು ತಮ್ಮ ಹೆಗ್ಲ ಮೇಲೆ ಇಟ್ಕೊಂಡು 1 ಗಂಟೆ ಅದೇ ಥರ ಇಟ್ಕೊಂಡಿದ್ರಂತೆ ಆ ರಿಪೇರಿ ಆಗೋವರೆಗೂ. ಅವ್ರಿಗೆ ಅಷ್ಟೊಂದು ಒಂದು ಪತ್ರಿಕೆ ಬಗ್ಗೆ ಅಷ್ಟೊಂದು ಕಮಿಟ್ಮೆಂಟ್ ಇತ್ತು ಅಂತ ಆ ಉದಾಹರಣೆ ನಮಗೆ ತಿಳಿಸುತ್ತೆ. ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು 1916 ಮುಂಬೈಗೆ ಅಥವಾ ಭಾರತಕ್ಕೆ ವಾಪಸ್ ಬರಬೇಕಾದ್ರೆ ಇಂಡಿಯನ್ ಒಪಿನಿಯನ್ ಪತ್ರಿಕೆಯ ಜವಾಬ್ದಾರಿಯನ್ನು ಹೆನ್ರಿ ಪೊಲಾಕ್ ಅವ್ರಿಗೆ ವಹಿಸ್ತಾರೆ. ಒಬ್ಬ ಪತ್ರಕರ್ತ ಹೇಗಿರಬೇಕು, ಒಬ್ಬ ವರದಿಗಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವರು ಅದರಲ್ಲಿ ಹೇಳ್ತಾರೆ, ಪತ್ರಕರ್ತನಾದವರು ತಾಳ್ಮೆಯಿಂದ ಇರಬೇಕು ಮತ್ತು ಸತ್ಯವನ್ನು ಮಾತ್ರ ಹುಡುಕಬೇಕು. ಭಾರತೀಯರ ಅಭಿಪ್ರಾಯದಲ್ಲಿ ಸತ್ಯ ಏನು ಅಂತ ಜಗತ್ತಿಗೆ ತಿಳಿಸ್ಕೊಡ್ಬೇಕು, ಆದರೆ ಅಸಭ್ಯವಾಗಿರಬಾರ್ದು ಮತ್ತು ಕೋಪಕ್ಕೆ ದಾರಿ ಮಾಡಿಕೊಡಬೇಡಿ. ನಿಮ್ಮ ಭಾಷೆಯ ಮೇಲಿನ ಹಿಡಿತ ಮಿತವಾಗಿರಲಿ, ಸತ್ಯವನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಡಿ ಅಂತೇಳಿ ಮಹಾತ್ಮ ಗಾಂಧಿಯವರು ಅವ್ರ ಮಗನಿಗೆ ಬರೆದಂಥ ಪತ್ರದಲ್ಲಿ ಕೊನೆಯದಾಗಿ ಬರೆಯೋದು, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಹಿಂಜರಿಬಾರ್ದು.
ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಆರಂಭಿಸಿ ಅದರಲ್ಲಿ ಯಶಸ್ಸನ್ನು ಕಂಡಂಥ ಗಾಂಧೀಜಿಯವರು ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಅನುಭವಗಳೊಂದಿಗೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಅಕ್ಟೋಬರ್ 7, 1919 ಯಂಗ್ ಇಂಡಿಯಾ ಮತ್ತು ನವಜೀವನ್ ಎಂಬ 2 ಪತ್ರಿಕೆಗಳನ್ನು ಒಟ್ಟಿಗೆ ಪ್ರಾರಂಭ ಮಾಡ್ತಾರೆ. ಈ ಪತ್ರಿಕೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಆಗಿನ ಓಮ್ ರೂಲ್ ಲೀಗ್ನ ಯುವ ಬೆಂಬಲಿಗರಾದಂತಹ ಉಮರ್ ಸೊಮಾನಿ ಮತ್ತು ಶಂಕರ್ಲಾಲ್ ಬ್ಯಾಂಕರ್ ಮತ್ತು ಇಂದೂಲಾಲ್ ಯಜ್ನಿಕ್ರವರು ಅವ್ರಿಗೆ ಗಾಂಧೀಜಿಯವರಿಗೆ ಬೆಂಬಲವಾಗಿ ನಿಂತ್ಕೊತಾರೆ. ಈ ಸಂದರ್ಭದಲ್ಲಿ ನಾನು ಗಾಂಧೀಜಿಯವ್ರನ್ನ ಯಾಕೆ ನಾವೆಲ್ಲ ಜ್ಞಾಪಿಸ್ಕೊಬೇಕು ಅಂದರೆ, ಗಾಂಧೀಜಿ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದವರಲ್ಲ. ಅವರ ತಂದೆ ದಿವಾನ್ರಾಗಿದ್ದವರು. ಸಾಕಷ್ಟು ಐಶ್ವರ್ಯಭರಿತವಾದ ಕುಟುಂಬ ಅವ್ರದ್ದು. ಅವರು ಸರಳ ಜೀವನ ನಡೆಸಬೇಕಾಗಿರಲಿಲ್ಲ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋದು ಬೇಕಾಗಿರಲಿಲ್ಲ. ಸಾಕಷ್ಟು ಹಣ ಇತ್ತು ಅವ್ರ ಹತ್ರ, ಸಾಕಷ್ಟು ಐಷಾರಾಮಿ ಜೀವನವನ್ನು ನಡೆಸ್ಬೋದಾಗಿತ್ತು. ಆದರೆ ಅವರು ಅದು ಯಾವುದನ್ನೂ ಮಾಡಲಿಲ್ಲ. ಅತ್ಯಂತ ಸರಳವಾದ ಜೀವನ ನಡೆಸ್ತಾರೆ. ಅವರು ದಕ್ಷಿಣ ಆಫ್ರಿಕಾದಲ್ಲೂ ಇದ್ದಾಗಲೂ ಕೂಡ ಆಶ್ರಮದಲ್ಲೇ ಇರ್ತಾರೆ. ಭಾರತದಲ್ಲೂ ಬಂದಾಗಲೂ ಕೂಡ ಆಶ್ರಮನೇ ಕಟ್ಕೊತಾರೆ. ಅವ್ರ ಮಕ್ಳು ಹೇಳ್ತಾ ಇದ್ರಂತೆ, ನಮಗೆ ಒಳ್ಳೆ ಅಪ್ಪನೂ ಆಗಲಿಲ್ಲ, ಒಳ್ಳೆ ಸಂಸಾರಸ್ಥರು ಆಗಲಿಲ್ಲ ಅಂತ. ಅವ್ರಿಗೆ ಈ ದೇಶದ ಬಗ್ಗೆ, ಈ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಅಷ್ಟೊಂದು ಆಳವಾದ ಚಿಂತನೆಗಳು ಗಾಂಧೀಜಿಯವರಲ್ಲಿತ್ತು. ಆದ್ದರಿಂದ ಗಾಂಧೀಜಿಯವರ ಬಗ್ಗೆ ಏನೇ ಭೇದ ಭಾವಗಳು, ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ, ಅವರೊಬ್ಬ ಹುಟ್ಟು ಶ್ರೀಮಂತರಾದರೂ ಕೂಡ ಈ ದೇಶಕ್ಕಾಗಿ, ಈ ದೇಶದ ಸಾಮಾಜಿಕ ವ್ಯವಸ್ಥೆಗಾಗಿ, ಈ ದೇಶದ ರಾಜಕೀಯ ವ್ಯವಸ್ಥೆಗಾಗಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಮರಿಬಾರ್ದು. ಗಾಂಧೀಜಿಯವರು ಯಂಗ್ ಇಂಡಿಯಾ ಮತ್ತು ನವಜೀವನ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದ ಒಂದು 20 ವರ್ಷಗಳ ನಂತರ ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಏನಿತ್ತು, ಈ ದೇಶದ ಜಾತೀಯತೆ, ಅಸ್ಪೃಶ್ಯತೆ, ಇವುಗಳನ್ನೆಲ್ಲ ಮನಗಂಡು ಇವುಗಳನ್ನೆಲ್ಲ ದೂರ ಮಾಡಬೇಕು ಅಂತ ಅವರಲ್ಲಿ ಉಂಟಾದ ಮಾನಸಿಕ ಬದಲಾವಣೆಯ ಪರಿಣಾಮ ಫೆಬ್ರವರಿ 1, 1933 ಹರಿಜನ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಹರಿಜನ ಪತ್ರಿಕೆಯ ಮೂಲಕ ಅವರು ಅಂದಿನ ಸಾಮಾಜಿಕ ಪರಿಸ್ಥಿತಿ, ಆ ಜಾತೀಯತೆ, ಸಮಾಜದಲ್ಲಿ ಕಟ್ಟಕಡೆಯ ಜನರನ್ನು ನೋಡ್ತಕ್ಕಂಥ ಒಂದು ಸ್ಥಿತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಹರಿಜನ ಪತ್ರಿಕೆಯಲ್ಲಿ ಬರಿತಾ ಹೋಗ್ತಾರೆ. ಗುಜರಾತಿ ಭಾಷೆಯಲ್ಲಿ ನವಜೀವನ ಪತ್ರಿಕೆಯನ್ನು ಆರಂಭಿಸುವ ಮೂಲಕ ಭಾರತದಲ್ಲಿ ದೇಶಭಾಷಾ ಪತ್ರಿಕೆಗಳ ಉದಯಕ್ಕೆ ಅಥವಾ ಬೆಳವಣಿಗೆಗೆ ಅತ್ಯಂತ ಮಹತ್ವವಾದ ಕೊಡುಗೆಯನ್ನು ಮಹಾತ್ಮ ಗಾಂಧೀಜಿಯವರು ಕೊಡ್ತಾರೆ. ಅದುವರೆಗೂ ಭಾರತದಲ್ಲಿ ಇದ್ದಂಥದ್ದು ಇಂಗ್ಲೀಷ್ ಪತ್ರಿಕೆಗಳು ಮಾತ್ರ. ಇಂಗ್ಲೀಷ್ ಪತ್ರಿಕೆಗಳು ಅದು ಕೂಡ ಕೆಲವು ಬೆರಳೆಣಿಕೆಯಷ್ಟಿದ್ವು ಅಷ್ಟೇ. ಆ ಸಂದರ್ಭದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮತ್ತಿತರರು ಕೆಲವರು ಮಾತ್ರ ಪತ್ರಿಕೆಗಳನ್ನು ಬರ್ತಿರ್ತಾ ಇರ್ತಾರೆ. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಗುಜರಾತಿ ಭಾಷೆಯಲ್ಲಿ ನವಜೀವನ್ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡುವ ಮೂಲಕ ಭಾಷಾ ಪತ್ರಿಕೆಗಳು ನಡೆಸ್ಬೋದು, ಅವುಗಳಿಗೆ ಒಂದು ಒಳ್ಳೆಯ ವಾತಾವರಣ ದೇಶದಲ್ಲಿದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ನಿಮಗೆಲ್ಲ ಗೊತ್ತಾ ಇದೆ, ಪತ್ರಿಕಾ ರಂಗವನ್ನು 4ನೇ ಅಂಗ ಅಂತ ಕರೀತಾರೆ. ಪ್ರಜಾಪ್ರಭುತ್ವದ 4ನೇ ಅಂಗ, 4th ಎಸ್ಟೇಟ್ ಆಫ್ ದಿ ನೇಷನ್ ಅಂತ ಕರೀತಾರೆ. ಅದು ಭಾರತದ ಮಟ್ಟಿಗೆ ಬಹಳ ಪ್ರಸಿದ್ಧವಾದ ಮಾತು. ಆದರೆ ನಮಗೆ ನಿಜವಾಗ್ಲೂ ಇವತ್ತು ನಮಗೆಲ್ಲರಿಗೂ ನಮ್ಮ ಎದುರುಗಡೆ ಒಂದು ಪ್ರಶ್ನೆ ಇದೆ. ನಿಜವಾಗ್ಲೂ ಪತ್ರಿಕೋದ್ಯಮ ಆ ಸ್ಥಾನವನ್ನು ಉಳಿಸ್ಕೊತಾ ಇದೆಯಾ, ಇಲ್ಲ ಉಳಿಸ್ಕೊಳೋ ದಿಕ್ಕಿನಲ್ಲಿ ಏನಾದರೂ ಹೆಜ್ಜೆ ಆಗ್ತಾ ಇದೆಯಾ? ಇದು ಯಾವುದಕ್ಕೂ ಧನಾತ್ಮಕವಾದ ಅಂಶಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇಲ್ಲ. ನಾವು ಪತ್ರಿಕೆಗಳನ್ನು ಮಾತ್ರ 4ನೇ ಅಂಗ ಅಂತ ಕರಿತಾ ಇದ್ವು. ನಂತರ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂತು, ಸಾಮಾಜಿಕ ಮಾಧ್ಯಮಗಳು ಬಂತು, ಎಲ್ಲವನ್ನು ಆಮೇಲೆ 4ನೇ ಅಂಗ ಅನ್ನಲಿಕ್ಕೆ ಮಾಧ್ಯಮಗಳನ್ನು 4ನೇ ಅಂಗ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 4ನೇ ಅಂಗ ಅಂತ ಅನ್ಬೇಕಾದ್ರೆ ನಮ್ಮ ಪತ್ರಿಕೆಗಳಾದಿಯಾಗಿ ಮಾಧ್ಯಮಗಳು ಯಾವ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾವೆ, ಯಾವ ರೀತಿಯ ವಸ್ತುನಿಷ್ಠತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾವೆ, ಸೇವಾ ಮನೋಭಾವ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಯಾವ ರೀತಿ ಇದೆ
ಅನ್ನೋದನ್ನು ಸಾಮಾನ್ಯವಾಗಿ ನೀವೆಲ್ಲರೂ ಒಂದು ರೀತಿ ಅನುಭವಿಸ್ತಾ ಇದ್ದೀರಾ ಅಥವಾ ಫೀಲ್ ಮಾಡ್ತಾ ಇದ್ದೀರಾ. ಅದನ್ನು ನೀವು ಟಿ ವಿ ನೋಡೋದ್ರ ಮೂಲಕ ಫೀಲ್ ಮಾಡ್ತಾ ಇರ್ಬೋದು, ಪತ್ರಿಕೆ ಓದೋದ್ರ ಮೂಲಕ ಫೀಲ್ ಮಾಡ್ತಾ ಇರ್ಬೋದು. ಒಂದು ಕಾಲದಲ್ಲಿ ಪತ್ರಿಕೆಗಳು ಸೇವಾ ಮನೋಭಾವದಿಂದ ಇದ್ವು. ಅವುಗಳಿಗೆ ಭೇದ ಭಾವ ಇರಲಿಲ್ಲ, ಗುಂಪುಗಾರಿಕೆ ಇರಲಿಲ್ಲ. ನೀವಿವಾಗ ಒಂದು ಪತ್ರಿಕೆಯನ್ನು ತೆಗೆದ್ರೆ ಇದು ಇಂಥದ್ದೇ ಪಕ್ಷದ ಪತ್ರಿಕೆ ಅಂತ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ. ಆ ಥರ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಅದನ್ನು ಇಂಥ ಪತ್ರಿಕೆ ಇಂಥದ್ದು ಅಂತ ನಾನೇನು ಹೇಳಬೇಕಾಗಿಲ್ಲ. ನೀವು ಸ್ವಲ್ಪ ಒಳಮನಸ್ಸು ಒಳಕಣ್ಣನ್ನು ತೆರೆದು ನೋಡಿದ್ರೆ ಇಂಥ ಪತ್ರಿಕೆ ಇಂಥ ಪಕ್ಷದ ಪರವಾಗಿ ಬರೆಯುತ್ತೆ ಅಂತ ನಾವು ಹೇಳ್ಬೋದು. ಆ ರೀತಿಯ ವಾತಾವರಣ ಇವತ್ತು ನಮ್ಮ ದೇಶದಲ್ಲಿ ಇದೆ. ಕೋಮು ಉದ್ವಿಗ್ನತೆಯನ್ನು ಸೃಷ್ಟಿಸುವ ಬರಹಗಳಿಗೆ ಗಾಂಧೀಜಿ ಬಹಳ ವಿರೋಧಿಯಾಗಿದ್ದರು. ಆ ಕಾಲದಲ್ಲಿ ಅವರು ದೇಶದ ಸಮಗ್ರತೆ ಏಕತೆಗೋಸ್ಕರ ತಮ್ಮ ಪತ್ರಿಕೆಗಳನ್ನು ಬಳಸ್ಕೊಂಡ್ರು. ಮೇ 28, 1931 ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ವಿಷಪೂರಿತ ಪತ್ರಿಕೋದ್ಯಮ ಅಂತ ಒಂದು ಶೀರ್ಷಿಕೆನಲ್ಲಿ ಅವರು ಸಂಪಾದಕೀಯವನ್ನು ಬರೀತಾರೆ. ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿರೋಂಥ ಅಂಶ ಅಂದರೆ ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಇವತ್ತೇನು ಬದಲಾವಣೆ ಆಗಿಲ್ಲ. ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲೂ ಕೆಲವು ಪತ್ರಿಕೆಗಳು ದಾರಿ ತಪ್ತಾ ಇದ್ವು ಅಥವಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೋ ಅನ್ನೋದನ್ನು ನಾವು ತಿಳ್ಕೊಬೋದು. ಗಾಂಧೀಜಿಯವರು ಆ ಸಂಪಾದಕೀಯದಲ್ಲಿ ಹೇಳ್ತಾರೆ, ನನ್ನ ಮುಂದೆ ಕೆಲವು ಭಯಾನಕ ವಿಷಯಗಳನ್ನು ಒಳಗೊಂಡಿರುವ ನಿಯತಕಾಲಿಕೆಗಳ ಸಾರಾಂಶಗಳು ಇವೆ. ಕೋಮು ಪ್ರಚೋದನೆ ಸಂಪೂರ್ಣ ತಪ್ಪು. ಇದರಿಂದ ಸರ್ಕಾರವು ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಅಥವಾ ದಮನಕಾರಿ ಆದೇಶಗಳನ್ನು ಜಾರಿಗೊಳಿಸಲು ಸಾಕಷ್ಟು ಸುಲಭವಾಗುತ್ತದೆ. ಇವುಗಳು ಉದ್ದೇಶಿತ ಗುರಿ ಸಾಧಿಸುವಲ್ಲಿ ಸಂಪೂರ್ಣ ವಿಫಲವಾಗುತ್ತವೆ ಮತ್ತು ಯಾವುದೇ ಸಂದರ್ಭದಲ್ಲಿ ಅವರು ರಹಸ್ಯ ಪ್ರಚಾರವನ್ನು ತೆಗೆದುಕೊಳ್ಳುವ ಬರಹಗಾರರನ್ನು ಟೀಕಿಸ್ತಾರೆ. ಪತ್ರಕರ್ತರಿಗೆ ಸ್ವಯಂ ನಿಯಂತ್ರಣ ಮತ್ತು ಸ್ವಯಂ ಶಿಸ್ತಿನಲ್ಲಿ ನಂಬಿಕೆ ಇಟ್ಟುಕೊಳ್ಳಬೇಕೆಂದು ಗಾಂಧೀಜಿಯವರು ಸಲಹೆ ಮಾಡ್ತಾರೆ. ಭಾರತದಲ್ಲಿ ಪತ್ರಕರ್ತರಿಗೆ ರಿಸ್ಟ್ರಿಕ್ಷನ್ಸ್ ಮಾಡಲಿಕ್ಕೆ ಯಾವುದೇ ಕಾನೂನು ಇಲ್ಲ. ಯಾವುದೇ ಮಾಧ್ಯಮ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ಕಾನೂನನ್ನು ಸರ್ಕಾರ ಇದುವರೆಗೂ ಜಾರಿಗೆ ತಂದಿಲ್ಲ. ಸಾಮಾಜಿಕ ಮಾಧ್ಯಮಗಳ ವಿಷಯದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶನ ನೀಡಿದೆ ಸರ್ಕಾರಕ್ಕೆ, ನೀವು ಏನಾದರೂ ಮಾಡಿ ಅವುಗಳನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ತುಂಬ ಸುಳ್ಳು ಮಾಹಿತಿಗಳು ಬರ್ತಾ ಇದೆ, ಸುಳ್ಳು ಸುದ್ದಿಗಳ ಪ್ರಚಾರ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಸಲಹೆ ಮಾಡಿದೆ ಈಗ. ಆದರೆ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಇದುವರೆಗೂ ಯಾವುದೇ ನಿಯಂತ್ರಣವನ್ನು ಭಾರತದಲ್ಲಿ ತಂದಿಲ್ಲ. ಯಾಕೆಂದರೆ ಮಾಧ್ಯಮಗಳಿಗೆ ಸ್ವತಂತ್ರ ಇರಬೇಕು. ಮಾಧ್ಯಮಗಳಿಗೆ ಸ್ವತಂತ್ರ ಇಲ್ಲದಲೇ ಇದ್ದರೆ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಯಾವುದೇ ನಿಯಂತ್ರಣ ಸರ್ಕಾರದಿಂದ ಇಲ್ಲ. ಆದರೆ ಪತ್ರಿಕೆಗಳಿಗೆ ಅವರದ್ದೇ ಆದಂಥ ಸ್ವಯಂ ನಿಯಂತ್ರಣವನ್ನು ಏರ್ಕೊಂಡಿದ್ದಾವೆ. ಎಲ್ಲ ಪತ್ರಕರ್ತರು, ಪತ್ರಿಕಾ ಸಂಪಾದಕರುಗಳು ಸೇರಿಕೊಂಡು ಅವರ ಮೇಲೆ ಅವರೇ ಕೆಲವು ಸ್ವಯಂ ನಿಯಂತ್ರಣಗಳನ್ನು ಏರ್ಕೊಂಡಿದ್ದಾರೆ. ಆ ಸ್ವಯಂ ನಿಯಂತ್ರಣಗಳು ಏನು? ಒಂದು, ವಸ್ತುನಿಷ್ಠವಾಗಿರಬೇಕು, ಕೋಮು ಗಲಭೆಗಳಿಗೆ ಪ್ರಚೋದನೆ ಕೊಡಬಾರ್ದು, ತಾರತಮ್ಯ ಮಾಡಬಾರ್ದು. ಈ ಥರ ಒಂದು 15-20 ಕಟ್ಟುಪಾಡುಗಳನ್ನ ಅವರೇ ಹಾಕ್ಕೊಂಡಿದ್ದಾರೆ. ಈ ಕಟ್ಟುಪಾಡುಗಳಿಂದ ಈಗ ಕೆಲವು ಪತ್ರಿಕೆಗಳು ಹೊರಗಡೆನೂ ಬರ್ತಾ ಇದ್ದಾವೆ. ಈಗ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಪತ್ರಿಕೆಗಳಿಗೂ ಸ್ವಾತಂತ್ರ್ಯ ನಂತರ ಬಂದಂಥ ಪತ್ರಿಕೆಗಳಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ಗಮನಿಸ್ಬೋದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಪತ್ರಿಕೆಗಳನ್ನ ಯಾಕೆ ಪ್ರಾರಂಭ ಮಾಡ್ತಾಯಿದ್ರು, ಯಾರು ಪ್ರಾರಂಭ ಮಾಡ್ತಾಯಿದ್ರು ಅಂತ ಗಮನಿಸಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಪತ್ರಿಕೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದವರು ಸಮಾಜ ಸುಧಾರಕರು, ದೇಶದ ಸ್ವತಂತ್ರ ಹೋರಾಟಗಾರರು, ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ ಅತ್ಯಂತ ನೈಜವಾದ ಕಾಳಜಿಯನ್ನು ಹೊಂದಿರತಕ್ಕಂಥವರು ಪತ್ರಿಕೆಗಳನ್ನ ಪ್ರಾರಂಭ ಮಾಡ್ತಾಯಿದ್ರು. ಗಾಂಧೀಜಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಶಾಸ್ತ್ರಿಯವರಾಗಿರ್ಬೋದು, ಎಲ್ಲರ ಒಂದು ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ ಉದ್ದೇಶ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಜನರಲ್ಲಿ ಅವೇರ್ನೆಸ್ಸನ್ನು ಉಂಟು ಮಾಡಬೇಕು, ಜನರನ್ನು ಸ್ವಾತಂತ್ರ್ಯ ಚಳುವಳಿಗೆ ಸಂಘಟಿಸಬೇಕು, ಜನರನ್ನು ಒಂದು ಒಳ್ಳೆಯ ದಾರಿನಲ್ಲಿ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಪತ್ರಿಕೆಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಮಾಡಿದ್ರು. ಆದರೆ
ಸ್ವತಂತ್ರ ನಂತರದ ಪತ್ರಿಕೆಗಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಈಗ ನಾವು ಕಾರ್ಪೊರೇಟ್ ಪತ್ರಿಕೆಗಳ ಜಗತ್ತಿನಲ್ಲಿದ್ದೀವಿ. ಪತ್ರಿಕೆಗಳನ್ನು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಹಿಡಿತದಲ್ಲಿವೆ. ಎಲ್ಲ ಪತ್ರಿಕೆಗಳು ಕೂಡ, ಭಾಷಾ ಪತ್ರಿಕೆಗಳಿಂದ ಹಿಡಿದು ರಾಷ್ಟ್ರೀಯ ಇಂಗ್ಲೀಷ್ ಪತ್ರಿಕೆಗಳು, ಹಿಂದಿ ಪತ್ರಿಕೆಗಳವರೆಗೂ ಎಲ್ಲ ಪತ್ರಿಕೆಗಳ ಉದ್ದೇಶ ಲಾಭ ಗಳಿಸೋದೇ ಆಯಿತು. ಯಾವಾಗ ಲಾಭ ಗಳಿಸುವಂಥ ಪ್ರಯತ್ನಗಳು ಸ್ಟಾರ್ಟ್ ಆಯಿತು, ಪತ್ರಿಕಾ ಸಂಸ್ಥೆಗಳಿಗೆ ಸೇವೆಗಿಂತ ಬದಲಾಗಿ ತಮ್ಮ ಪ್ರಸರಣವನ್ನು ಹೆಚ್ಚು ಮಾಡ್ಕೊಳೋದು, ಆ ಮೂಲಕ ಹೆಚ್ಚು ಜನರನ್ನು ತಲುಪೋದು, ಹೆಚ್ಚು ಜಾಹೀರಾತುಗಳನ್ನು ಆಕರ್ಷಿಸೋದು, ಹೆಚ್ಚು ಆದಾಯವನ್ನು ಮಾಡ್ಕೊಳೋವಂಥ ಒಂದು ಬದಲಾವಣೆಗಳು ನಡೀತು. ಯಾಕೆಂದರೆ ಯಾವುದೇ ಕಂಪನಿ ಯಾವುದೇ ಪತ್ರಿಕೆಗೆ ಅಥವಾ ಮಾಧ್ಯಮಕ್ಕೆ ಜಾಹೀರಾತನ್ನು ಕೊಡಬೇಕಾದ್ರೆ, ಪತ್ರಿಕೆ ಆದರೆ ಪತ್ರಿಕೆಯ ಪ್ರಸರಣವನ್ನು ನೋಡ್ತಾರೆ, ಟಿ ವಿ ಚಾನಲ್ಗಳಾದರೆ ವ್ಯೂವರ್ಶಿಪ್ಪನ್ನು ನೋಡ್ತವೆ. ಇದರ ಮೇಲೇ ಕೂಡ ಆ ಜಾಹೀರಾತುಗಳನ್ನ ಕಂಪನಿಗಳು ಕೊಡಲಿಕ್ಕೆ ಒಪ್ಕೊತವೆ. ಈ ಬದಲಾದ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಪತ್ರಿಕೋದ್ಯಮದ ಏನು ತತ್ವಗಳು ಇದ್ವೋ ಆ ತತ್ವಗಳು ನಿಜವಾಗ್ಲೂ ತುಂಬ ಅರ್ಥಗರ್ಭಿತವಾಗಿವೆ. ಈಗಿನ ಕಾಲಕ್ಕೂ ಮತ್ತು ಮುಂದೂ ಕೂಡ ಪತ್ರಕರ್ತರಿಗೆ ಸಾಕಷ್ಟು ಮಾರ್ಗದರ್ಶಕ ಆಗಿವೆ ಅಂತ ನನಗಾದರೂ ಅನಿಸುತ್ತೆ. ದೇಶದಲ್ಲಿ ಪತ್ರಿಕೋದ್ಯಮ ಆಗಿನ್ನೂ ಚಿಗುರೊಡೆಯೋಕ್ಕೆ ಪ್ರಾರಂಭ ಆಗಿದ್ದಾಗ ಮಹಾತ್ಮ ಗಾಂಧೀಜಿಯವರು ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಏನು ಜಾತೀಯತೆ ಇತ್ತು, ಏನು ಧರ್ಮಗಳ ಮಧ್ಯೆ ಆಗ ಸಾಕಷ್ಟು ಒಡಕುಗಳು ಸ್ಟಾರ್ಟ್ ಆಗಿದ್ವು, ದೇಶ ವಿಭಜನೆಯ ಒಂದು ಚರ್ಚೆಗಳು ಕೂಡ ದೇಶದಾದ್ಯಂತ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ತಮ್ಮ ಪತ್ರಿಕೆಗಳ ಮೂಲಕ ಸಮಗ್ರತೆಯ ಸಂದೇಶವನ್ನು ಈ ದೇಶದ ಜನತೆಗೆ ಕೊಡ್ತಾರೆ. ಗಾಂಧೀಜಿಯವರು ಪತ್ರಿಕೆಗಳ ಬಗ್ಗೆ ಒಂದು ಕಡೆ ಬರೀತಾರೆ, ನನ್ನ ಅಭಿಪ್ರಾಯದಲ್ಲಿ ಪತ್ರಿಕೆಯೊಂದನ್ನು ಜೀವನೋಪಾಯದ ಸಾಧನವಾಗಿ ಬಳಸುವುದು ತಪ್ಪು. ಅಂತಹ ಪರಿಣಾಮಗಳನ್ನು ಹೊಂದಿರುವ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಪ್ರಭಾವ ಬೀರುವಂತಹ ಹಲವು ಕ್ಷೇತ್ರಗಳಿವೆ. ಜೀವನೋಪಾಯಕ್ಕಾಗಿ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಳ್ಳುವುದು ಅದರ ಹಿಂದಿನ ಪ್ರಾಥಮಿಕ ಗುರಿಯನ್ನು ಸೋಲಿಸುತ್ತದೆ. ಒಂದು ಪತ್ರಿಕೆಯನ್ನು ಲಾಭ ಗಳಿಸುವ ಸಾಧನವಾಗಿ ಪರಿಗಣಿಸಿದಾಗ ಅದರಿಂದ ಹೊರಬರುವ ಫಲಿತಾಂಶವು ಗಂಭೀರವಾದ ದುಷ್ಪರಿಣಾಮಗಳಿಗೆ ದಾರಿ ಮಾಡಿಕೊಡ್ತದೆ ಅಂತ ಗಾಂಧೀಜಿಯವರು ಆ ಕಾಲಘಟ್ಟದಲ್ಲೇ ಹೇಳ್ತಾರೆ. ಅದು ಇವತ್ತಿಗೂ ಕೂಡ ಸತ್ಯ ಆಗಿದೆ. ಅದೇ ತರಹದ ವಾತಾವರಣ ನಮ್ಮ ಪತ್ರಿಕಾ ರಂಗದಲ್ಲಿ ಮತ್ತು ಮಾಧ್ಯಮ ರಂಗದಲ್ಲಿ ನಡೀತಾ ಇದೆ ಇವಾಗ. ಗಾಂಧೀಜಿಯವರು ನಡೆಸ್ತಿರ್ತಕ್ಕಂಥ ಪತ್ರಿಕೆಗಳು ನಿಜವಾಗ್ಲೂ ರಾಷ್ಟ್ರೀಯ ಪತ್ರಿಕೆಗಳಾಗಿದ್ವು. ಅವರು ಯಾವ ಪತ್ರಿಕೆಗಳಲ್ಲೂ ನಮ್ಮದು ರಾಷ್ಟ್ರೀಯ ಪತ್ರಿಕೆ ಅಂತ ತಮ್ಮ ಶಿರೋನಾಮೆಯಲ್ಲಾಗಲಿ ಎಲ್ಲೇ ಆಗಲಿ ಹಾಕ್ಕೊಳ್ಳಿಲ್ಲ. ಆದರೆ ಇಂದಿನ ಪತ್ರಿಕೆಗಳು, ಎಷ್ಟೋ ಪತ್ರಿಕೆಗಳು ನಮ್ಮದು ರಾಷ್ಟ್ರೀಯ ಪತ್ರಿಕೆ, ನ್ಯಾಷನಲ್ ನ್ಯೂಸ್ ಪೇಪರ್ ಅಂತ ಎಲ್ಲ ಹಾಕ್ಕೊತವೆ. ಆದರೆ ಅವುಗಳ ಗುಣಮಟ್ಟ, ಅವುಗಳ ಧ್ಯೇಯ ಏನು ಅನ್ನೋದು ಎಲ್ರಿಗೂ ಈಗ ಗೊತ್ತಾಗ್ತಾ ಇದೆ. ಗಾಂಧೀಜಿಯವರು ಕೇವಲ ಭಾರತ ಮತ್ತು ಭಾರತೀಯರ ಕುರಿತು ಬರೀಲಿಲ್ಲ. ಅವರು ಬೇರೆ ಬೇರೆ ದೇಶಗಳಲ್ಲಿ ನಡೀತಕ್ಕಂಥ ಕೆಲವು ಸಮಸ್ಯೆಗಳನ್ನು ಕೂಡ ತಮ್ಮ ಪತ್ರಿಕೆಗಳಲ್ಲಿ ಪ್ರತಿಬಿಂಬಿಸ್ತಾರೆ. ಅದರಲ್ಲಿ ಕೆಲವು ಉದಾಹರಣೆ ಅಂದರೆ, ಅಮೇರಿಕಾದಲ್ಲಿ ಜವಳಿ ಗಿರಣಿಗಳ ಕೆಲಸಗಾರರ ಮೇಲೆ ನಡೀತಕ್ಕಂಥ ಅಮಾನುಷವಾದ ಕ್ರಮಗಳನ್ನ ಬರೀತಾರೆ. ಶ್ರೀಲಂಕಾದ ತಮಿಳರ ಬಗ್ಗೆ ಬರೀತಾರೆ. ಅರೇಬಿಯಾದ ಮತೀಯ ಅಲ್ಪಸಂಖ್ಯಾತರ ಕುರಿತು ತಮ್ಮ ಪತ್ರಿಕೆಗಳ ಮೂಲಕ ಧ್ವನಿಯನ್ನು ಎತ್ತುತ್ತಾರೆ. ಇದೆಲ್ಲ ಅವರಿಗೆ ಹೇಗೆ ಸಾಧ್ಯ ಆಯಿತು ಅಂದರೆ, ಅದು ಅವರಿಗಿದ್ದ ಮಾನವೀಯತೆ ಮತ್ತು ಸಂತಾಪ ಗುಣಗಳಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಭಾರತದಲ್ಲಿನ ಹಲವು ಘಟನೆಗಳನ್ನು ಅವರು ಉದಾಹರಣೆಯನ್ನು ತೆಗೆದುಕೊಂಡು ಇಡೀ ವಿಶ್ವದ ಬ್ರಿಟಿಷ್ ವಸಾಹತುಗಳು ಎಲ್ಲೆಲ್ಲಿತ್ತು ಆ ಎಲ್ಲ ದೇಶದ ಸಮಸ್ಯೆಗಳನ್ನು ಬರೀತಾರೆ.
ಅಲ್ಲಿದ್ದ ಮಹಿಳೆಯರ ಪರಿಸ್ಥಿತಿ ಏನಿತ್ತು, ಅಲ್ಲಿದ್ದ ಹಿಂದುಳಿದವರ ಪರಿಸ್ಥಿತಿ ಏನಿತ್ತು, ಅಲ್ಲಿ ದಮನಿತರ ಕುಂದುಕೊರತೆಗಳು ಏನಿತ್ತು, ಅದ್ರ ಬಗ್ಗೆ ಎಲ್ಲ ತುಂಬ ಸ್ಪಷ್ಟವಾಗಿ ಅವರು ಬರೀತಾರೆ. ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇದ್ರು ಏನು ಅಂದರೆ, ಪತ್ರಿಕೋದ್ಯಮದ ಒಂದೇ ಒಂದು ಗುರಿ ಅಂದರೆ ಅದು ಸೇವೆ, ಅಂದರೆ ಸರ್ವಿಸ್, ಅದು ಬಿಟ್ಟು ಬೇರೆ ಏನೂ ಅಲ್ಲ ಅನ್ನೋದು ಗಾಂಧೀಜಿಯವರ ಧ್ಯೇಯವಾಕ್ಯವಿತ್ತು. ಗಾಂಧೀಜಿಯವರು ಪತ್ರಿಕಾ ವೃತ್ತಿಯನ್ನು ತೆಗೆದುಕೊಂಡ ಮೇಲೆ ದೇಶದ ಜನರನ್ನು ಮತ್ತು ಈ ದೇಶದ ಒಂದು ಸ್ವಾತಂತ್ರ್ಯದ ಹೋರಾಟಕ್ಕೆ ಜನರನ್ನು ಒಗ್ಗೂಡಿಸ್ಲಿಕ್ಕೆ ತಮ್ಮದೇ ಆದ ಒಂದು ಕಾಣಿಕೆಯನ್ನು ಅವರು ಪತ್ರಿಕೋದ್ಯಮದ ಮೂಲಕ ಮಾಡ್ತಾರೆ. ಅವರಿಗೆ ಪತ್ರಿಕೋದ್ಯಮ ಅನ್ನೋದು ಕೇವಲ ಒಂದು ಬರೆಯುವ ಅಥವಾ ಒಂದು ವಾಣಿಜ್ಯದ ಉದ್ದೇಶ ಆಗಿರಲಿಲ್ಲ. ಅವರಿಗೆ ಅದು ಅವರ ಮನಸ್ಸಿನ ತಳಮಳಗಳನ್ನು ಅಕ್ಷರ ರೂಪದಲ್ಲಿ ಹೊರತರುವ ಒಂದು ಮಾಧ್ಯಮ ಆಗಿತ್ತು ಪತ್ರಿಕೆಗಳು ಅನ್ನೋದು ತುಂಬ ವಿಶೇಷವಾದ ಒಂದು ಸಂಗತಿ. ಈ ಬಂಡವಾಳಶಾಹಿಗಳ ಕೈಗೆ ಸಿಲುಕಿರುವ ಪತ್ರಕರ್ತರುಗಳು ಏನಾಗ್ತಾ ಇದ್ದಾರೆ, ಅವರ ಒಂದು ತಾಳಕ್ಕೆ ಅವರ ಒಂದು ಪತ್ರಿಕೆಯ ಪ್ರಸರಣವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಅವರ ತತ್ವಗಳಿಗೆ ಬದ್ಧರಾಗಿ ಪತ್ರಕರ್ತರುಗಳು ತಮ್ಮ ಬರವಣಿಗೆಯನ್ನು ರೂಪಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಒಂದು ದೃಷ್ಟಿನಲ್ಲಿ ಯಾವಾಗ ಈ ಕಾರ್ಪೊರೇಟ್ ಒಂದು ವ್ಯವಹಾರ ಪತ್ರಿಕಾ ಕ್ಷೇತ್ರಕ್ಕೆ ಬಂತು, ಯಾವಾಗ ಬಂಡವಾಳಶಾಹಿಗಳು ಪತ್ರಿಕಾ ಲೋಕಕ್ಕೆ ಬಂದರು, ಆವಾಗ ನಿಜವಾಗಿಯೂ ಭಾರತದಲ್ಲಿ ಪತ್ರಕರ್ತನಾದವನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಾ, ಇದ್ದರೆ ಅದು ಯಾವ ಪ್ರಮಾಣದಲ್ಲಿದೆ ಅಂತ ಈ ತರಹದ ಸಮಸ್ಯೆಗಳು, ಸಾಕಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಎದುರಾಗ್ತಾ ಇದೆ. ಈ ಒಂದು ಅನಿವಾರ್ಯತೆಯ ಸಂದರ್ಭದಲ್ಲಿ ಪತ್ರಿಕೋದ್ಯಮಿ ಆದವನು, ಅವನು ವರದಿಗಾರ ಇರಲಿ, ಉಪಸಂಪಾದಕ ಇರಲಿ, ಸಂಪಾದಕ ಇರಲಿ, ನೈತಿಕತೆಯೊಂದಿಗೆ ವಿಶ್ವಾಸಾರ್ಹತೆಯನ್ನು ಕೂಡ ಉಳಿಸ್ಕೊಂಡು ಹೋಗಬೇಕಾಗಿದೆ. ಈ ನೈತಿಕತೆ, ವಿಶ್ವಾಸಾರ್ಹತೆ, ವಸ್ತುನಿಷ್ಠತೆಗಳನ್ನು ಉಳಿಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದೇ ಸಮಯದಲ್ಲಿ ಕೋಮು ಸೌಹಾರ್ದತೆಯನ್ನು ಕೂಡ ಉಳಿಸ್ಕೊಂಡು ಹೋಗಬೇಕಾಗಿದೆ ಈ ದೇಶದಲ್ಲಿ. ಏಕೆಂದರೆ ಈ ದೇಶ ಬಹು ಸಂಸ್ಕೃತಿಯ, ಬಹುಧರ್ಮೀಯರ ಒಂದು ರಾಷ್ಟ್ರ ಇದು. ಹಾಗಾಗಿ ಪತ್ರಿಕೆಗಳ ಮೇಲೆ ಹಿಂದಿಗಿಂತ ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗೆ ಮಹಾತ್ಮ ಗಾಂಧೀಜಿಯವರ ಏನು ಪತ್ರಿಕಾ ಧರ್ಮ ಏನಿತ್ತು, ಪತ್ರಿಕಾ ತತ್ವಗಳೇನಿತ್ತು, ಆ ತತ್ವಗಳು ಇವತ್ತು ನಮ್ಮ ಪತ್ರಕರ್ತರಿಗೆ ತೀರಾ ಅತ್ಯಗತ್ಯವಾಗಿದೆ ಅಂತ ನನಗಾದರೂ ಅನಿಸುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗಾಂಧೀಜಿಯವರು ಎಂತಹ ಒಬ್ಬ ಉತ್ತಮ ಸಂವಹನಕಾರರಾಗಿದ್ದರು, ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗಿದ್ದರು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾವುದೇ ಸಾಮಾಜಿಕ ಮಾಧ್ಯಮಗಳು ಇಲ್ಲದಂಥ ಕಾಲದಲ್ಲಿ ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಟ್ವಿಟ್ಟರ್ ಇರಲಿಲ್ಲ. ಆದರೆ ಮಹಾತ್ಮ ಗಾಂಧೀಜಿ ಗುಜರಾತಿಂದ ಕನ್ಯಾಕುಮಾರಿಯವರೆಗೂ ಇಡೀ ದೇಶದ ಜನರನ್ನು ತಲುಪಿದ್ರು. ಅಂದರೆ ಅವರ ಶಕ್ತಿ ಹೇಗಿತ್ತು, ಅವರ ತತ್ವಗಳು ಹೇಗಿದ್ದೋ, ಅವರ ಮನೋಭಾವ ಹೇಗಿತ್ತು ಅನ್ನೋದಕ್ಕೆ ಅದೊಂದೇ ಸಾಕ್ಷಿ. ಇಡೀ ಭಾರತದಾದ್ಯಂತ ಗಾಂಧೀಜಿ ಅಂದರೆ ಒಂದು ಪುಳಕವನ್ನು ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು. ನೀವು ವಾಟ್ಸಪ್, ಫೇಸ್ಬುಕ್ ಮತ್ತು ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಈ ಥರ ಸಾಮಾಜಿಕ ಮಾಧ್ಯಮಗಳನ್ನ ಬಿಟ್ಬಿಡಿ, ಟಿ ವಿಗಳು ಇರಲೇ ಇಲ್ಲ, ಪತ್ರಿಕೆಗಳು ಕೇವಲ ಬೆರಳೆಣಿಕೆಯಷ್ಟಿದ್ವು. ಆದರೆ ಗಾಂಧೀಜಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಪರಿಚಯ ಇತ್ತು. ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಬಾಯಲ್ಲೂ ಗಾಂಧೀಜಿ ಹೆಸರಿತ್ತು. ಅಂದರೆ ನೀವೆಲ್ಲರೂ ಯೋಚನೆ ಮಾಡಿ, ಅವರೆಂಥ ಸಂವಹನಕಾರ ಆಗಿದ್ರು, ಅವರೆಂತಹ ನೀತಿಗಳನ್ನು ಹೊಂದಿದ್ರು, ಅವರೆಂಥ ತತ್ವಗಳನ್ನು ಹೊಂದಿದ್ರು ಅನ್ನೋದು ಅದೊಂದೇ ಉದಾಹರಣೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಗಾಂಧೀಜಿಯವರು ತಮ್ಮ ಪತ್ರಿಕೆಗಳ ಮೂಲಕ ಬ್ರಿಟಿಷರನ್ನು ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ. ಬ್ರಿಟಿಷರು ನಡೆಸ್ತಿದ್ದಂತಹ ದೌರ್ಜನ್ಯಗಳು ಏನಿತ್ತು, ಬ್ರಿಟಿಷರು ನಡೆಸ್ತಿದ್ದಂಥ ಆಡಳಿತಾತ್ಮಕ ಏನು ತಪ್ಪುಗಳಿದ್ದೋ ಅವುಗಳನ್ನು ನೇರವಾಗಿ ಗಾಂಧೀಜಿಯವರು ಖಂಡಿಸ್ತಾರೆ. ಅದೇ ಸಮಯದಲ್ಲಿ ಈ ದೇಶದಲ್ಲಿದ್ದಂತಹ
ಜಾತೀಯತೆ ಏನಿತ್ತು, ಅಸ್ಪೃಶ್ಯತೆ ಏನಿತ್ತು, ಈ ದೇಶದಲ್ಲಿ ಸಾಮಾನ್ಯ ಜನರು ಏನು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು, ಆ ಸಮಸ್ಯೆಗಳನ್ನು ಕೂಡ ಗಾಂಧೀಜಿಯವರು ತಮ್ಮ ಪತ್ರಿಕೆಗಳ ಮೂಲಕ ಪ್ರತಿಬಿಂಬಿಸ್ತಾರೆ. ಇಂಗ್ಲಿಷ್ನವರ ಆಡಳಿತ ಕಾಲದಲ್ಲಿ ಏನು ನಮ್ಮ ಪತ್ರಿಕೆಗಳು ಇತ್ತು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸುಧಾರಕರು ಪತ್ರಿಕೆಗಳನ್ನ ನಡೆಸ್ತಾ ಇದ್ರು, ಆ ಪತ್ರಿಕೆಗಳನ್ನು ಅವರು ಅರೇಬಿಯನ್ ನೈಟ್ಸ್ ಕತೆಗಳಿಗೆ ಸಮ ಇಂಥ ಪತ್ರಿಕೆಗಳು ಅಂತ ಆಡ್ಕೊತಾ ಇದ್ರು ಇಂಗ್ಲಿಷ್ನವರು. ಆದರೂ ಕೂಡ ಗಾಂಧೀಜಿ, ಅಂಬೇಡ್ಕರ್ ಮುಂತಾದವರು ಅದ್ಯಾವುದಕ್ಕೂ ಬಗ್ಲಿಲ್ಲ. ನಾವು ಒಂದು ಅರ್ಥ ಮಾಡ್ಕೊಬೇಕು, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬರಬೇಕಾದ್ರೆ ಅವರನ್ನು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ರೈಲು ಡಬ್ಬಿಯಿಂದ ಆಚೆಗಡೆ ನುಗ್ತಾರೆ. ಅವರು ಆಚೆ ನುಗ್ಗಿದಾಗ ಅವರು ಬರೀ ಸೂಟ್ಕೇಸ್ ಜೊತೆ ಭಾರತಕ್ಕೆ ಬರಲಿಲ್ಲ. ಅವರು ಪ್ರತಿಭಟನೆ ಎಂಬ ಕಿಚ್ಚನ್ನು ತಮ್ಮ ಜೊತೆ ತರ್ತಾರೆ. ಪತ್ರಿಕೆ ಎಂಬ ಕಂದೀಲನ್ನು ಹಿಡಿದುಕೊಂಡು ಪತ್ರಿಕೋದ್ಯಮ ಗಾಂಧೀಜಿಯವರಿಗೆ ಸುಮಾರು 5 ದಶಕಗಳ ಕಾಲ ಅವರ ಮತ್ತೊಂದು ಊರುಗೋಲಾಗಿತ್ತು. ಗಾಂಧೀಜಿಯವರಿಗೆ ಪತ್ರಿಕೋದ್ಯಮ ಹೇಗೆ ಅವರಿಗೆ ಒಂದು ಊರುಗೋಲಿತ್ತು, ಅದೇ ಥರ ಪತ್ರಿಕೋದ್ಯಮ ಅವರ ಜೀವನದುದ್ದಕ್ಕೂ, ಸಾರ್ವಜನಿಕ ಜೀವನದುದ್ದಕ್ಕೂ ಮತ್ತೊಂದು ಊರುಗೋಲಾಗಿ ಪತ್ರಿಕೋದ್ಯಮ ಇತ್ತು. ಗಾಂಧೀಜಿ ಏಕೆ ಪತ್ರಕರ್ತರಾದರು ಅನ್ನೋ ಪ್ರಶ್ನೆ ನಮಗೆ ನಿಮಗೆ ಎಲ್ರಿಗೂ ಬರುತ್ತೆ. ಆಗಿನ ಸಾಮಾಜಿಕ ಸಂದರ್ಭ, ರಾಜಕೀಯ ಸಂದರ್ಭ ಗಾಂಧೀಜಿಯವರನ್ನು ಪತ್ರಕರ್ತ ಆಗಿ ರೂಪುಗೊಳ್ಳಲಿಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಅವರಲ್ಲಿದ್ದಂತಹ ಧೈರ್ಯ ಮತ್ತು ನಿರ್ಲಿಪ್ತ ಮನೋಭಾವ ಇವೆರಡೂ ಕೂಡ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ. ಅತ್ಯಂತ ಬಹುಮುಖ್ಯವಾದ ಕಾರಣ ಅವರು ಪತ್ರಕರ್ತನಾಗಲಿಕ್ಕೆ ದಕ್ಷಿಣ ಆಫ್ರಿಕಾ ಸರ್ಕಾರದವರು ಒಂದು ನಾಗರಿಕ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದೇನು ಅಂದರೆ ಏಷ್ಯಾದವರ ನೋಂದಣಿ ಕಾಯ್ದೆ ಅಂತ ಒಂದು ಜಾರಿಗೆ ತರ್ತಾರೆ. ಈ ಕಾಯ್ದೆಯನ್ನು ವಿರೋಧಿಸಿ ಗಾಂಧೀಜಿಯವರು ತಮ್ಮ ಇಂಡಿಯನ್ ಒಪಿನಿಯನ್ ಪತ್ರಿಕೆಯಲ್ಲಿ ಸಾಕಷ್ಟು ಲೇಖನಗಳನ್ನ ಬರೀತಾರೆ. ಆ ರೀತಿ ಬರೆದಂತಹ ಲೇಖನಗಳ ಪೈಕಿ ಒಂದು ಸಂಪಾದಕೀಯದಲ್ಲಿ ಗಾಂಧೀಜಿ ಬರೀತಾರೆ, ಭಾರತೀಯರು ಸೇರಿದಂತೆ ಏಷ್ಯಾ ಮೂಲದವರ ನಾಗರಿಕತೆಯನ್ನು ಈ ಕಾಯ್ದೆ ಪ್ರಶ್ನಿಸುತ್ತದೆ. ದಶಕಗಳಿಂದ ಇಲ್ಲಿಯೇ ನೆಲೆಸಿ, ಇಲ್ಲಿಯೇ ದುಡಿದು, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಕಂಡು ಈ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಭಾಗಿಯಾಗಿರುವವರನ್ನು ಈ ಕಾಯ್ದೆ ಸಂಶಯದಿಂದ ನೋಡುತ್ತದೆ. ಈ ಕಾಯ್ದೆ ಅಡಿಯಲ್ಲಿ ಪುರುಷರು ನೋಂದಣಿ ಮಾಡಿಸಿಕೊಳ್ಳದಿದ್ದರೆ ಅವರು ನಾಗರಿಕರಿಲ್ಲ ಎಂದು ದೇಶದಿಂದ ಹೊರಹಾಕಲಾಗುತ್ತದೆ. ಅವರ ಪತ್ನಿಯರನ್ನು ವೇಶ್ಯೆಯರು ಎಂದು ಭಾವಿಸಲಾಗುತ್ತದೆ. ಈಶ್ವರನು ಸೃಷ್ಟಿಸಿದ ಈ ವಿಶ್ವದಲ್ಲಿ ಇಂತಹ ಕ್ರಮಗಳು ಒಪ್ಪಲು ಅಸಾಧ್ಯ. ನಾಗರಿಕ ಜಗತ್ತಿನ ಯಾವುದೇ ರಾಷ್ಟ್ರವು ಈ ರೀತಿ ನಡೆದುಕೊಳ್ಳುವುದು ಆ ದೇಶಕ್ಕೆ ಶೋಭೆ ತರುವುದಿಲ್ಲ. ವಿಶ್ವದ ಯಾವುದೇ ರಾಷ್ಟ್ರವು ಈ ರೀತಿಯ ಕಾನೂನುಗಳನ್ನು ಜಾರಿಗೆ ತರುವುದು ಸಾಧ್ಯವಿಲ್ಲ ಮತ್ತು ಸಾಧ್ಯವಾಗಲೂಬಾರದು ಅಂತ ಹೇಳಿ ಕಡಾಖಂಡಿತವಾಗಿ ಬರೀತಾರೆ. ನೀವು ಒಂದು ಯೋಚನೆ ಮಾಡಿ, ಯಾವುದೋ ದೇಶದಲ್ಲಿ ಹೋಗಿ ಆ ದೇಶದಲ್ಲಿ ಪ್ರಜೆ ಅಲ್ಲ ಅವರು, ಆ ದೇಶದ ಸರ್ಕಾರವನ್ನು ಎದುರಿಸ್ತಾರೆ, ಆ ದೇಶದ ಸರ್ಕಾರದ ವಿರುದ್ಧ ಪತ್ರಿಕೆಯಲ್ಲಿ ಬರೀತಾರೆ ಅಂದರೆ ಅವರ ಕೆಚ್ಚು ಹೆಂಗಿತ್ತು, ಅವರ ಜೀವನ ಹೆಂಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಗಾಂಧೀಜಿಯವರ ಜೀವನ ಹೇಗಿತ್ತು ಅಂದರೆ ಅವ್ರು ಹೇಳ್ತಾರೆ, ನನ್ನ ಜೀವನವೇ ನನ್ನ ಸಂದೇಶ ಅಂತ 4 ಪದ ಹೇಳೋದವರು. ಗಾಂಧೀಜಿಯವರನ್ನ ಅವರ ಪುಸ್ತಕಗಳಿಂದ, ಅವರ ಬರಹಗಳಿಂದ ನಾವು ತಿಳ್ಕೊಬೇಕಾಗಿಲ್ಲ, ಅವರ ಜೀವನನೇ ಸಾಕು. ಅವರ ಜೀವನನೇ ಸಂದೇಶ. ಅದು ಅವರು ನಡ್ಕೊಂತ ರೀತಿ, ಅವ್ರು ಜೀವಿಸಿದಂಥ ಸರಳತೆ, ಸತ್ಯ, ಅಹಿಂಸೆ ಇವುಗಳೇ ನಮಗೆಲ್ಲ ಅವರ ಜೀವನ ಹೆಂಗಿತ್ತು, ಅವರ ಸಾರ್ವಜನಿಕ ಜೀವನ ಯಾವ ಥರ ಇತ್ತು ಅಂತ ತಿಳ್ಕೊಳ್ಲಿಕ್ಕೆ ಅದೊಂದೇ ಸಾಕು. ಅವ್ರು ಅದಕ್ಕೆ ಹೇಳ್ತಾರೆ, ನನ್ನ ಜೀವನವೇ ನನ್ನ ಸಂದೇಶ. ನೀವೇನಾದರೂ ಮೆಸೇಜ್ ಕೊಡ್ತೀರಾ ಅಂದರೆ ಇಲ್ಲ, ನನ್ನ ಜನಗಳಿಗೆ ಏನೂ ಮೆಸೇಜ್ ಕೊಡೋದಿಲ್ಲ, ನನ್ನ ಜೀವನನೇ ನನ್ನ ಸಂದೇಶ ಅಂತ ಕರೀತಾರೆ ಗಾಂಧೀಜಿಯವರು ಹೇಳ್ತಾರೆ. ಗಾಂಧೀಜಿಯವರದು ಪತ್ರಿಕೋದ್ಯಮದ ಕದರ್ ಇತ್ತಲ್ಲ, ಆ ಕದರೇ ಬೇರೆ ಥರ ಇತ್ತು. ಅವ್ರಿಗೆ ಯಾವುದೇ ಒಂದು ಕಚೇರಿಯಲ್ಲೇ ಕೂತ್ಕೊಂಡು ಪತ್ರಕರ್ತನ ಕೆಲಸ ಮಾಡಬೇಕು ಅಂತ ಇರಲಿಲ್ಲ. ಅವರೆಲ್ಲಾದರೂ ಪ್ರವಾಸ ಹೊರಟ್ರೆ ಅವ್ರ ಜೊತೆ ಟೈಪ್ ರೈಟಿಂಗ್ ಮಿಷಿನ್ ಬರ್ತಾಯಿತ್ತು, ಅವ್ರ ಜೊತೆ ಪೆನ್ನು ಪೇಪರು ಎಲ್ಲ ಬರ್ತಾಯಿತ್ತು.
ಅವರು ಯಾವಾಗಲೂ ಪತ್ರಕರ್ತನ ಕೆಲಸನೇ ಮಾಡ್ತಾಯಿದ್ರು. ಅವ್ರ ಜೊತೆ ಸಾಕಷ್ಟು ಜನ ಸಹಾಯಕರು ಬರ್ತಿದ್ರು, ಪ್ರಿಂಟಿಂಗ್ ಸಾಮಾನುಗಳು ಬರ್ತಾಯಿತ್ತು, ರೈಲಿನಲ್ಲಿ ಕೂಡ ಅವರು ಪತ್ರಕರ್ತರ ಕೆಲಸ ಮಾಡ್ತಾಯಿದ್ರು. ಪತ್ರಕರ್ತನಿಗೆ ಒಂದು ಎಥಿಕ್ಸ್ ಇರಬೇಕು ಅಂತ ನಾವು ಯಾರಿಂದನಾದರೂ ತಿಳ್ಕೊಬೇಕು ಅಂದರೆ ಅದು ಮಹಾತ್ಮ ಗಾಂಧೀಜಿಯವರಿಂದ ಮಾತ್ರ ಸಾಧ್ಯ. ಅವರು ಕೇವಲ ಪತ್ರಿಕೆಗಳಿಗೆ ಬರೆದ್ಬಿಟ್ಟು, ಲೇಖನಗಳನ್ನು ಬರೆದ್ಬಿಟ್ಟು, ವರದಿಗಳನ್ನು ಬರೆದ್ಬಿಟ್ಟು, ಸಂಪಾದಕೀಯಗಳನ್ನ ಬರೆದ್ಬಿಟ್ಟು ಸುಮ್ಮನಾಗಲಿಲ್ಲ. ಅವರು ಹೋರಾಟಗಳನ್ನ ಕೂಡ ಮಾಡ್ತಾರೆ, ಭಾರತೀಯರನ್ನ ಸಂಘಟಿಸ್ತಾರೆ, ಅಧಿಕಾರಿಗಳ ಮುಂದೆ ಬಹಿರಂಗ ಸಭೆಗಳಲ್ಲಿ ನಾಗರಿಕತೆ ದಾಖಲೆಗಳನ್ನು ಸುಟ್ಟು ಹಾಕ್ತಾರೆ. ಅಲ್ಲಿಯೂ ಕೂಡ ಅವರನ್ನು ಜೈಲಿಗೆ ಕಳಿಸಲಾಗುತ್ತೆ. ಅವರು ಯಾವ ಜೈಲಿಗೂ ಯಾವ ಇದಕ್ಕೂ ಹೆದರೋದಿಲ್ಲ. ಅವರು ಯಾವತ್ತೂ ಅಧಿಕಾರಿಗಳಿಗೆ ಹಿಂದೆ ಮುಂದೆ ಮಾತಾಡಿದವರಲ್ಲ, ನೇರವಾಗಿ ಮಾತಾಡ್ತಾ ಇದ್ರು. ಅವರಿಗೆ ಅದು ಆ ಒಂದು ನೇರವಾಗಿ ಮಾತಾಡುವಂತಹ ಒಂದು ಸಾಮರ್ಥ್ಯ ಸಿದ್ಧಿಸಿತ್ತು. ಅವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದಾಗ ಸಂಪಾದಕೀಯ ಬರೀತಾರೆ, ನೀವು ಭಾರತೀಯರನ್ನು ಅವರು ಇಂಗ್ಲಿಷ್ನವ್ರನ್ನ ಕುರಿತು ಬರೀತಾರೆ ತಮ್ಮ ಸಂಪಾದಕೀಯದಲ್ಲಿ, ನೀವು ಭಾರತೀಯರನ್ನು ನಡೆಸಿಕೊಳ್ಳುತ್ತಿರುವ ರೀತಿ ಅನಾಗರಿಕವಾದದ್ದು. ನಮ್ಮ ಕನಿಷ್ಠ ಮಾನವ ಹಕ್ಕುಗಳನ್ನು ಕೂಡ ನೀವು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ. ನಮ್ಮ ಜೀವನ ಕಾಡು ಪ್ರಾಣಿಗಳು ನಡೆಸುವ ಜೀವನದಂತಾಗಿದೆ. ಒಂದೇ ತಾಯಿಯ ಮಕ್ಕಳಾದ ನಮ್ಮನ್ನು ನೀವು ಬೇರೆ ಬೇರೆ ಮಾಡುತ್ತಿದ್ದೀರಿ. ನೀವು ಮಾಡುತ್ತಿರುವುದು ಬರೀ ತಪ್ಪಲ್ಲ, ಅದು ಘೋರ ಪಾಪದ ಕೆಲಸ. ಇಡೀ ಜಗತ್ತಿನಾದ್ಯಂತ ಎಲ್ಲ ಪತ್ರಿಕೆಗಳು ನಿಮ್ಮನ್ನು ಟೀಕಿಸುತ್ತಿವೆ, ಆದರೆ ಅದರ ಕುರಿತು ನೀವು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ನಿಮ್ಮದೇ ಆದ ದಂತಗೋಪುರದಲ್ಲಿ ನೀವಿದ್ದೀರಿ, ಆದರೆ ನಿಮ್ಮ ತಪ್ಪುಗಳು ನಿಮಗೆ ಅರಿವಾಗಬೇಕು. ಇಲ್ಲದಿದ್ದಲ್ಲಿ ಅವುಗಳ ವ್ಯಾಪ್ತಿ ನಿಮಗೆ ಗೊತ್ತಾಗುವುದಿಲ್ಲ ಅಂತ ಬರೀತಾರೆ. ಒಂದು ಅರ್ಥದಲ್ಲಿ ಅದು ಸರಿ, ಇನ್ನೊಂದು ಅರ್ಥದಲ್ಲಿ ನಾವೆಷ್ಟು ಪ್ರಾಮಾಣಿಕವಾಗಿದ್ದೀವಿ, ನಾವೆಷ್ಟು ತತ್ವನಿಷ್ಠರಾಗಿದ್ದೀವಿ, ನಮಗೆಷ್ಟು ಸಾಮಾಜಿಕ ಬದ್ಧತೆ ಇದೆ, ನಮಗೆಷ್ಟು ಸಮಾಜದ ಬಗ್ಗೆ ಕಳಕಳಿ ಇದೆ ಅನ್ನೋದನ್ನು ಕೂಡ ಒಬ್ಬ ಪತ್ರಕರ್ತ ಆದವನು ಮನಸ್ಸಾಕ್ಷಿಯನ್ನು ಪ್ರಶ್ನಿಸ್ಕೊಬೇಕಾಗತ್ತೆ. ಪತ್ರಕರ್ತ ಅಂದರೆ ಮೇಲಿಂದ ಹಿಡಿದು ಬಂದಿಲ್ಲ. ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ನ ಎಲ್ಲರೂ ಕೇಳ್ತಾರೆ, ಪತ್ರಕರ್ತರಿಗೆ ಪ್ರತ್ಯೇಕವಾದ ಒಂದು ಸ್ವಾತಂತ್ರ್ಯವನ್ನು ಕೊಡಿ, ಪತ್ರಕರ್ತರಿಗೆ ಒಂದು ವಾಕ್ ಸ್ವಾತಂತ್ರ್ಯವನ್ನು, ಪ್ರತ್ಯೇಕವಾದ ವಾಕ್ ಸ್ವಾತಂತ್ರ್ಯವನ್ನು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಕೂಡ ಒಬ್ಬ ಪತ್ರಕರ್ತರಾಗಿರ್ತಾರೆ. ಗಾಂಧೀಜಿಯವರು ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಅಂಬೇಡ್ಕರ್ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅಂಬೇಡ್ಕರ್ ಅವರಿಗೆ ಪತ್ರಿಕಾ ಲೋಕದ ಸಂಪೂರ್ಣ ಜ್ಞಾನ ಇತ್ತು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಪ್ರತ್ಯೇಕವಾದ ವಾಕ್ ಸ್ವಾತಂತ್ರ್ಯವನ್ನು ಪತ್ರಕರ್ತರಿಗೆ ಕೊಡೋ ಪ್ರಶ್ನೆನೇ ಇಲ್ಲ. ಯಾಕೆ ಅಂದರೆ ಪತ್ರಕರ್ತರು ಮೇಲಿಂದ ಏನು ಇಳಿದು ಬಂದಿಲ್ಲ. ಎಲ್ಲ ಭಾರತದ ಪ್ರಜೆಗಳಿಗೆ ಏನು ವಾಕ್ ಸ್ವಾತಂತ್ರ್ಯ ಇದೆ ಅದೇ ವಾಕ್ ಸ್ವಾತಂತ್ರ್ಯ ಇವತ್ತಿಗೂ ಪತ್ರಕರ್ತರಿಗಿರೋದು. ಪತ್ರಕರ್ತರಿಗೆ ಯಾವುದೇ ವಿಶೇಷವಾದ ಸ್ವಾತಂತ್ರ್ಯ ಇಲ್ಲ ಭಾರತದಲ್ಲಿ. ನನಗೇನು ಸ್ವಾತಂತ್ರ್ಯ ಇದೆ, ನಿಮಗೇನು ವಾಕ್ ಸ್ವಾತಂತ್ರ್ಯ ಇದೆ, ಅದೇ ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ಭಾರತದ ಸಂವಿಧಾನ ಒಬ್ಬ ಪತ್ರಕರ್ತನಿಗೆ ಕೊಟ್ಟಿರೋದು. ಅಂಬೇಡ್ಕರ್ ಅವರಿಗೆ ಎಷ್ಟು ಆಳವಾದ ಮತ್ತೆ ಭವಿಷ್ಯತ್ತಿನ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ಅಂದರೆ, ಅವತ್ತು ಅವ್ರೇನಾದರೂ ಪ್ರತ್ಯೇಕವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರೆ ನಿಜವಾಗ್ಲೂ ನಾವು ಪ್ರಜಾಪ್ರಭುತ್ವವನ್ನು ರಕ್ಷಿಸ್ಕೊಳೋದೇ ಕಷ್ಟ ಆಗ್ತಾ ಇತ್ತು ಇವತ್ತು. ಯಾಕೆ ಅಂದರೆ ಪತ್ರಕರ್ತರು ಅನ್ನೋದು ಕೇವಲ ಹೊಟ್ಟೆಪಾಡಿಗೆ ಇರುವಂಥ ಹುದ್ದೆ ಅಲ್ಲ. ಈ ದೇಶದಲ್ಲಿ ಜೀವನ ಮಾಡಲಿಕ್ಕೆ 108 ಕೆಲಸಗಳಿವೆ. ಪತ್ರಕರ್ತನ ಕೆಲಸ ಅದಲ್ಲ. ಪತ್ರಕರ್ತನಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ವಸ್ತುನಿಷ್ಠತೆ ಇರಬೇಕು, ಇವೆಲ್ಲವುಗಳು ಇರಬೇಕು. ಆವಾಗ ಮಾತ್ರ ಒಬ್ಬ ಉತ್ತಮ ಪತ್ರಕರ್ತ ಆಗಕ್ಕಾಗತ್ತೆ. ನಮ್ಮವರು ಏನು ಮಾಡಿದರೂ ಸರಿ, ವಿರೋಧಿಗಳು ಮತ್ತು ನಮ್ಮ ಸಿದ್ಧಾಂತಕ್ಕೆ ಒಗ್ಗದವರು ಏನು ಮಾಡಿದರೂ ತಪ್ಪು ಎನ್ನುವ ಧೋರಣೆ ನಮ್ಮನ್ನು ಸಣ್ಣವರನ್ನಾಗಿ ಮಾಡಿಬಿಡುತ್ತದೆ. ನಾವು ಇತರರಲ್ಲಿ ಒಳ್ಳೆಯ ಗುಣಗಳನ್ನು ಕಂಡಷ್ಟೇ ನಿರ್ಮಲ ಮನಸ್ಸಿನಿಂದ ನಮ್ಮವರ ತಪ್ಪುಗಳನ್ನು ಎತ್ತಿ ತೋರಿಸಲು ಸಾಧ್ಯವಾದರೆ ಅದೇ ಸಮತೋಲನದ ಪತ್ರಿಕೋದ್ಯಮ ಅಂತ ಕರೀತಾರೆ ಗಾಂಧೀಜಿ. ನೀವು ಈಗಿನ ಪತ್ರಿಕೆಗಳನ್ನು ನೋಡಬೇಕು. ಈಗಿನ ಪತ್ರಿಕೆಗಳನ್ನು ನೀವು ಒಂದು ಪತ್ರಿಕೆ ಓದಿದ್ರೆ ಗೊತ್ತಾಗಲ್ಲ ಆ ಡಿಫ್ರೆನ್ಸ್ ಏನು ಅಂತ. ಒಂದೇ ವಿಷಯದ ಮೇಲೆ 4 ಪತ್ರಿಕೆಗಳು ಏನು ಅಭಿಪ್ರಾಯ ಬರೀತವೆ ನೀವು ಒಂದ್ಸರಿ ಓದಿ.
ಈಗ 7 ಅಥವಾ 8 ರಾಜ್ಯ ಮಟ್ಟದ ಮುಖ್ಯವಾಹಿನಿ ಪತ್ರಿಕೆಗಳಿದೆ. ಯಾವುದೋ ಒಂದು ವಿಷಯದ ಬಗ್ಗೆ ಆ ಪತ್ರಿಕೆಗಳ ಸಂಪಾದಕೀಯಗಳು ಯಾವ ಥರ ಅಭಿಪ್ರಾಯ ಪಡ್ತಾರೆ, ಆ ಪತ್ರಿಕೆಯ ಸಂಪಾದಕೀಯ ಪುಟದಲ್ಲಿ ಬರ್ತಕ್ಕಂಥ ಲೇಖನಗಳು ಏನನ್ನು ಪ್ರತಿಬಿಂಬಿಸ್ತವೆ ಅಂತ ನೋಡಿದ್ರೆ ಗಾಂಧೀಜಿಯವರ ಪತ್ರಿಕೋದ್ಯಮದ ತತ್ವಗಳು ಏನು ಅಂತ ಮತ್ತು ಅವು ಎಷ್ಟು ಪರಿಣಾಮಕಾರಿಯಾಗಿದ್ವು ಅನ್ನೋದು ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ. ಇವುಗಳನ್ನೆಲ್ಲ ಗಮನಿಸಿದಾಗ ನಮಗೆ ಅವರು ತಮ್ಮ ಜೀವನ ಚರಿತ್ರೆಗೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂದರೆ ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಅಂತ ಹೆಸರಿಡ್ತಾರೆ. ಆ ಶೀರ್ಷಿಕೆ ಅದೆಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ನೀವು ಪ್ರತಿಯೊಬ್ಬರೂ ಕೂಡ ಕನ್ನಡದಲ್ಲೂ ಕೂಡ ಬಂದಿದೆ ಅದು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಅಂತ ಕನ್ನಡದಲ್ಲೂ ಬಂದಿದೆ. ಅದನ್ನು ಸಾಧ್ಯ ಆದರೆ ಒಂದ್ಸರಿ ನೀವೆಲ್ಲರೂ ಓದಿ. ತುಂಬ ಅತ್ಯಂತ ಜೀವನಕ್ಕೆ ನಮ್ಮ ಜೀವನವನ್ನು ರೂಪಿಸುವಲ್ಲಿ ಒಂದು ಪುಸ್ತಕ ಯಾವ ಪಾತ್ರವನ್ನು ಬೀರುತ್ತೆ ಅನ್ನೋದಕ್ಕೆ ಅದು ಒಂದು ಉತ್ತಮ ಉದಾಹರಣೆ ಆಗಿದೆ. ಹೇಗೆ ಗಾಂಧಿ ನಂತರದ ಭಾರತ ಬದಲಾಗಿದೆಯೋ ಅದೇ ರೀತಿ ಗಾಂಧಿ ನಂತರದ ಪತ್ರಿಕೋದ್ಯಮ ಕೂಡ ಬದಲಾಗಿದೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ಬರೂ ಕೂಡ ದೇಶದ ಮಹಾನ್ ಪತ್ರಕರ್ತರಾಗಿದ್ದರು. ಅವರು ಸವೆಸಿದ ಹಾದಿಯಲ್ಲಿ ಸಾಗುತ್ತಿರುವ ಪತ್ರಕರ್ತರ ಮಧ್ಯೆಯೇ ಕೆಲವರು ಬೇಜವಾಬ್ದಾರಿ ಮತ್ತು ಶೋಕಿಗಾಗಿ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಇದರಿಂದ ಇಡೀ ಪತ್ರಕರ್ತರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದನ್ನು ಎಲ್ಲರೂ ಕೂಡ ವಿಶೇಷವಾಗಿ ಪತ್ರಿಕಾ ಕ್ಷೇತ್ರದಲ್ಲಿರೋರು ಸಾಕಷ್ಟು ಆತ್ಮವಿಮರ್ಶೆಯನ್ನು ಮಾಡ್ಕೊಬೇಕಾದಂಥ ಕಾಲ ಇದು. ಇವತ್ತು ಇದು ಡಿಜಿಟಲ್ ಮಾಧ್ಯಮಗಳ ಕಾಲ. ಈ ಕಾಲಘಟ್ಟದಲ್ಲಿ ಪತ್ರಕರ್ತರಿಗೆ ವೃತ್ತಿ ಕೌಶಲ್ಯತೆ ಅತ್ಯಂತ ಮುಖ್ಯ. ವೃತ್ತಿಪರತೆ, ವೃತ್ತಿನಿಷ್ಠೆ ಅತ್ಯಗತ್ಯ. ಪತ್ರಕರ್ತರಾದವ್ರಿಗೆ ಓದುವ ಅಭ್ಯಾಸ ಇರಬೇಕು, ಡಿಜಿಟಲ್ ಜ್ಞಾನ ಇರಬೇಕು. ಕೇವಲ ಅಷ್ಟೇ ಇದ್ದರೆ ಸಾಕಾಗಲ್ಲ, ಸತ್ಯದ ಜೊತೆಗೆ ಅವ್ರು ಯಾವಾಗಲೂ ದಾಖಲಾಟವನ್ನು ಮಾಡಬೇಕಾಗುತ್ತೆ. ಪತ್ರಿಕೆಗಳ ಸಹಾಯ ಇಲ್ಲದೆ ಯಾವ ಸಂಘಟಿತ ಹೋರಾಟವನ್ನು ಮಾಡುವುದು ಕೂಡ ಅಷ್ಟು ಸುಲಭದ ಮಾತಲ್ಲ ಅಂತ ಗಾಂಧೀಜಿಯವರಿಗೆ ಅರ್ಥ ಆಗಿರುತ್ತೆ. ಪ್ರಜಾಪ್ರಭುತ್ವ ಕಾರ್ಯನಿರ್ವಹಿಸಲು ನಿಜವಾಗಿಯೂ ಬೇಕಾಗಿರೋದು ಸತ್ಯದ ಜ್ಞಾನ ಅಲ್ಲ, ಸರಿಯಾದ ಶಿಕ್ಷಣ ಅಂತ ಅವ್ರು ಹೇಳ್ತಾರೆ. ಅವರ ಪತ್ರಿಕೆಗಳನ್ನು ಅವರು ಮಾಹಿತಿ ಕೊಡೋದ್ರ ಜೊತೆಗೆ ಜನಗಳಿಗೆ ಶಿಕ್ಷಣ ನೀಡುವಂಥ ಕೆಲಸವನ್ನು ಕೂಡ ಅವರು ಪತ್ರಿಕೆಗಳ ಮೂಲಕ ಮಾಡ್ತಾರೆ. ಅದೇ ರೀತಿ ಪತ್ರಿಕೋದ್ಯಮದ ನಿಜವಾದ ಕೆಲಸ ಏನು ಅಂತಂದರೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು. ಅದರಿಂದ ಪತ್ರಕರ್ತನಾದವನು ತನ್ನ ವಿವೇಚನೆಯನ್ನು ಬಳಸಬೇಕು, ಯಾವಾಗ ಮತ್ತು ಏನನ್ನು ವರದಿ ಮಾಡಬೇಕು ಎಂಬುದನ್ನು ಚೆನ್ನಾಗಿ ಅರ್ಥಕೊಬೇಕು ಅಂತ ಹೇಳ್ತಾರೆ ಗಾಂಧೀಜಿಯವರು ತಮ್ಮ 4 ಪತ್ರಿಕೆಗಳ ಜೊತೆಗೆ ಸುಮಾರು 7 ಪತ್ರಿಕೆಗಳೊಂದಿಗೆ ಸಂಬಂಧ ಇಟ್ಕೊಂಡಿರ್ತಾರೆ. ಸಾಕಷ್ಟು ಲೇಖನಗಳನ್ನು ಎಲ್ಲ ಪತ್ರಿಕೆಗಳು ಬರೀತಾರೆ. ಆ ಪತ್ರಿಕೆಗಳಿಗೆ ಬರೆಯದೇ ಅಲ್ಲದೆ ಅವರ ಲೇಖನಗಳನ್ನು ಸಿಂಡಿಕೇಟ್ ಮಾದರಿನಲ್ಲಿ ಹಲವಾರು ಪತ್ರಿಕೆಗಳು ಪ್ರಕಟಿಸ್ತವೆ. 1931ರಲ್ಲಿ ಗಾಂಧೀಜಿಯವರ ಬಂಧನ ಆದಮೇಲೆ ಯಂಗ್ ಇಂಡಿಯಾ ಮತ್ತು ನವಜೀವನ ಪತ್ರಿಕೆಗಳು ತಮ್ಮ ಪ್ರಕಟಣೆಯನ್ನು ನಿಲ್ಲಿಸ್ತವೆ. ಮಹಾತ್ಮ ಗಾಂಧೀಜಿಯವರು ಅತ್ಯಂತ ಈ ದೇಶದ ಪತ್ರಕರ್ತರು ಹೇಗಿರಬೇಕು, ಪತ್ರಿಕೋದ್ಯಮಿಗಳು ಹೇಗಿರಬೇಕು, ಮಾಧ್ಯಮಗಳು ಹೇಗಿರಬೇಕು, ಮಾಧ್ಯಮಗಳ ಜವಾಬ್ದಾರಿ ಏನು ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ಪ್ರಯೋಗಾತ್ಮಕವಾಗಿ ಮಾಡಿ ತೋರಿಸಿದಂಥವರು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಜೀವನದ ಬಗ್ಗೆ, ಅವರ ಪತ್ರಿಕೋದ್ಯಮದ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟು ವಿಷಯಗಳಿದೆ. ನಾನು ನನ್ನ ಮಿತಿನಲ್ಲಿ ನನಗೆ ತಿಳಿದಷ್ಟನ್ನು ನಿಮಗೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಚಿದಂಬರೇಶ್ವರ ಗ್ರಂಥಾಲಯದ ಶ್ರೀ ರಾಮಚಂದ್ರರವರಿಗೆ ನಾನು ಆಭಾರಿಯಾಗಿದ್ದೀನಿ. ಈ ಮಳೆನಲ್ಲೂ ಕೂಡ, ಸಂಜೆ ಹೊತ್ತಲ್ಲೂ ಕೂಡ ನೀವೆಲ್ಲ ಬಂದು ಈ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೊಳ್ಲಿಕ್ಕೆ ನಿಮ್ಮ ಜೊತೆ ನನ್ನ
ಏನು ಮಹಾತ್ಮ ಗಾಂಧೀಜಿಯವರು ಹೇಗೆ ಒಬ್ಬ ಪತ್ರಕರ್ತರಾಗಿದ್ದರು, ಅವರ ಪತ್ರಿಕಾ ತತ್ವಗಳೇನಿತ್ತು, ಅವರ ಪತ್ರಿಕಾ ಧರ್ಮ ಏನಿತ್ತು ಅನ್ನೋದನ್ನು ನನ್ನ ಮಿತಿಯಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಲಿಕ್ಕೆ ನೀವು ಎಲ್ಲರೂ ಸಹಾಯ ಮಾಡಿ. ನನ್ನ ಸ್ನೇಹಿತರುಗಳು ಬಂದಿದ್ದೀರಿ, ನೀವೆಲ್ಲ ಒಂದು ಅಮೂಲ್ಯವಾದ ಸಮಯವನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಇದು ಬಹುಶಃ 143ನೇ ಕಾರ್ಯಕ್ರಮ. ನಮ್ಮ ಲೆಕ್ಚರರ್ ಸರ್ ಹೇಳ್ತಾ ಇದ್ರು, ಇದು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡೋದು ಎಲ್ರಿಗೂ ಸಾಧ್ಯ ಇಲ್ಲ, ರಾಮಚಂದ್ರ ಅವರು ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಅವ್ರ ಕಮಿಟ್ಮೆಂಟ್ಗೆ, ಅವರೊಂದು ಸೇವಾ ಮನೋಭಾವಕ್ಕೆ, ಜನಗಳಿಗೆ ಶಿಕ್ಷಣ ನೀಡಬೇಕು, ಜನಗಳಿಗೆ ತಿಳುವಳಿಕೆ ಕೊಡಬೇಕು, ಜನಗಳಿಗೆ ಸಾಹಿತ್ಯದ, ಜನಗಳಿಗೆ ಸಾಮಾಜಿಕ ಮೌಲ್ಯಗಳನ್ನು ತಿಳುವಳಿಕೆ ಕೊಡಬೇಕು ಅಂತ ಇರ್ತಕ್ಕಂಥ ಮನೋಭಾವಕ್ಕೆ ನನ್ನೊಂದು ಹ್ಯಾಟ್ಸ್ ಅಪ್. ಅವ್ರ ಕಮಿಟ್ಮೆಂಟ್ಗೆ ನಾನು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ ಒಂದು ಕಮಿಟ್ಮೆಂಟ್ಗಾಗೆ ನಾನು ಮೈಸೂರಿಂದ ಇಲ್ಲಿವರೆಗೂ ಬಂದು ಭಾಗವಹಿಸ್ತಾ ಇರೋದು. ಈ ಕಾರ್ಯಕ್ರಮ ಇನ್ನು ಮುಂದೂ ಕೂಡ ನಡೀಲಿ, ಪ್ರತಿ ತಿಂಗಳು ಯಾವ ಕಾರಣಕ್ಕೂ ಮಿಸ್ ಆಗೋದು ಬೇಡ. ಇದು ಅವರು ಯಾವ ಸ್ವಾರ್ಥವನ್ನು ಹೊಂದಿಲ್ದಲೇ ನಿಸ್ವಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದರಿಂದ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಜನ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ರಾಮಚಂದ್ರ ಅವ್ರಿಗೆ, ಅವ್ರ ಶ್ರೀಮತಿಯವ್ರಿಗೆ, ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟೊತ್ತು ನನ್ನ ಮಾತುಗಳನ್ನ ಆಲಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ.